श्रीगुरुभ्यो नमः हरिः ओम्। आपादमौलिपर्यन्तं गुरूणाम् आकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। ಹರೇ ಶ್ರೀನಿವಾಸ. ಪವನ ವಿಜಯತೆ ಬ್ರಹ್ಮ ಜಿಜ್ಞಾಸ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ನಾವು ನಿಮ್ಮೆಲ್ಲರ ಪ್ರಶ್ನೆಗಳನ್ನು ತಗೊಂಡು ಚರ್ಚೆ ಮಾಡ್ತೀವಿ. ಈ ಹಿಂದಿನ ಸಂಚಿಕೆಗಳಲ್ಲಿ ನಾವು ಡಿಸ್ಕಸ್ ಮಾಡಿದ ವಿಷಯವನ್ನ ಈಗ ಮತ್ತೆ ಇನ್ನೂ ಸ್ವಲ್ಪ ವಿಸ್ತಾರವಾಗಿ ತಗೊಂತಾ ಇದ್ದೀವಿ. ನಮಸ್ಕಾರ ಗುರುಗಳೇ. ಜೈ ಶ್ರೀರಾಮ್. ಗುರುಗಳೇ, ನೀವು ಹಿಂದಿನ ಸಂಚಿಕೆಯಲ್ಲಿ ಅದೇ ಹೆಡ್ಲೈನ್ಸ್, ಪ್ರತಿಯೊಂದು ನ್ಯೂಸ್ ಹೆಡ್ಲೈನು ನಮಗೆ ಹೇಗೆ ಅಫೆಕ್ಟ್ ಆಗುತ್ತೆ, ನಾವು ಹೇಗೆ ಅದನ್ನ ತಗೋಬೇಕು, ಅದರಿಂದ ನಾವು ಅದನ್ನು ಹೇಗೆ ಅನಲೈಸ್ ಮಾಡಬೇಕು, ಮತ್ತೆ ನಮ್ಮಲ್ಲಿ ಹೇಗೆ ಕರ್ತವ್ಯ ಪ್ರಜ್ಞೆ ಮೂಡಿಸ್ಕೊಂಡು ನಾವು ಅದರಿಂದ ಆಗೋ ಅಪಾಯಗಳು ಅಥವಾ ನಮಗೆ ನಮ್ಮ ಶಾಸ್ತ್ರಕ್ಕೆ ವಿರುದ್ಧನಾ ಅಥವಾ ನಮ್ಮ ಶಾಸ್ತ್ರದ ಪ್ರಕಾರ ಇದೆಯಾ, ಅದನ್ನೆಲ್ಲ ಹೇಗೆ ಅನಲೈಸ್ ಮಾಡಿ ನಾವು ಅದಕ್ಕೆ ಏನು ಮಾಡಬೇಕು ಅಂತ ಎಲ್ಲ ತಿಳಿಸ್ಕೊಟ್ರಿ. ಇನ್ನೂ ಸ್ವಲ್ಪ ವಿಸ್ತಾರವಾಗಿ ತಿಳಿಸ್ಕೊಡಕ್ಕಾಗತ್ತಾ ಗುರುಗಳೇ? ಶ್ರೀ ಗುರುಭ್ಯೋ ನಮಃ. ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಕುರ್ವನಾಶಂ ಹರೇನಿಶಂ. ಪ್ರಥಮೋ ಹನುಮನ್ನಾಮ ದ್ವಿತೀಯೋ ಭೀಮೈವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯ ಸಾಧಕಃ. ತಪೋ ವಿದ್ಯಾ ವಿರಕ್ತ್ಯಾದಿ ಸದ್ಗುಣೌ ಗಾಕರಾನಹಂ ವಾದಿರಾಜ ಗುರುನ್ ವಂದೇ ಹಯಗ್ರೀವ ದಯಾಶ್ರಯಾನ್. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನು. ನಾವು ನ್ಯೂಸ್ ಹೆಡ್ಲೈನ್ ಬಗ್ಗೆ ಹೇಳ್ತಾ ಇದ್ವಿ. ಅದು ಪ್ರತಿಯೊಂದು ಹೆಡ್ಲೈನ್ ಬಂದಾಗೂ ನಾವು ಮಾರ್ಗದರ್ಶಕರ ಸ್ಥಾನದಲ್ಲಿ ಕೂತಿರೋ ನಾವು ವಿಪ್ರ ಸಮಾಜ, ನಾವು ಯಾವ್ದ್ಯಾವುದು ಶಾಸ್ತ್ರೀಯ ಯಾವ್ದು ಅಶಾಸ್ತ್ರೀಯ. ಇವಾಗ ನಾವು ಗ್ಲೋಬಲ್ ವಾರ್ಮಿಂಗ್ ಅಂತ ಮಾತಾಡಿದಾಗ ಸೇವ್ ಪ್ಲಾನೆಟ್ ಅರ್ತ್ ಅಂತ ಹೇಳ್ತೀವಿ. ದೇಶಗಳು, ಭಾರತ ದೇಶನ ಹೆಂಗೆ ನಾವು ಸಂರಕ್ಷಣೆ ಮಾಡ್ಕೊಳ್ಳೋದು, ಮತ್ತು ನದಿಗಳು, ಪರ್ವತಗಳು, ಕ್ಷೇತ್ರಗಳು ಹಂಗೆ ತಗೊಂಡ್ರೆ ವೃಕ್ಷ ಸಂಪತ್ತು, ಇದು ವನ ಸಂಪತ್ತು, ಸಸ್ಯ ಸಂಪತ್ತು, ಹೀಗೆ ಆಮೇಲೆ ಪಶು ಸಮುದಾಯ, ಮನುಷ್ಯರು, ಬ್ರಾಹ್ಮಣರು, ಹೀಗೆಲ್ಲ ಗೋ ಸಂಪತ್ತು, ಇದನ್ನೆಲ್ಲ ನಾವು ಹೆಂಗೆ ಸಂರಕ್ಷಣೆ ಮಾಡ್ಕೊಳ್ಳೋದು, ಅದೆಲ್ಲದಕ್ಕಿಂತ ಶಾಸ್ತ್ರ ಸಂಪತ್ತು ಇದ್ರೇ ನಮ್ಮ ದೇಶಕ್ಕೆ ಅಂತ ಹೇಳಿದ್ವಿ. ಆ ಶಾಸ್ತ್ರವನ್ನು ಯಥಾ ವೇದೇಶು ಗೋಷು ಸಾಧುಷು ವಿಪ್ರೇಶು ಅಂತ ಭಾಗವತ ಹೇಳ್ದಂಗೆ ಅದನ್ನೆಲ್ಲ ಸಂರಕ್ಷಣೆ ಮಾಡಬೇಕಾದ್ರೆ ಮೊದಲು ಶಾಸ್ತ್ರ ಇಲ್ಲದೇ ಇದ್ರೆ ಎಲ್ಲ ಇವಾಗ ಬಿಯಾಂಡ್ ಇದು ಅಂದರೆ ಗ್ಲೋಬಲ್ ವಿಲೇಜ್ ಕಾನ್ಸೆಪ್ಟ್ ಅಂತ ಎಲ್ಲ ದೇಶ ಒಂದೇ ಅಂತ ಕಾನ್ಸೆಪ್ಟ್ ಬಂದರೆ ಅವಾಗ ಭಾರತನೂ ಒಂದೇ, ಎಲ್ಲ ದೇಶ ಒಂದಾಗೋಗುತ್ತೆ. ಅದಕ್ಕೆ ನಾವು ಸೆಕ್ಯುಲರ್ ಅಂತ ಹೇಳ್ಬೋದು, ಬೇರೆಯವರು ಯಾವತ್ತೂ ಸೆಕ್ಯುಲರ್ ಅಂತ ಹೇಳಲ್ಲ. ಹಂಗಾಗಿ ನಾವು ಹೆಂಗೆ ಸಂರಕ್ಷಣೆ ಮಾಡ್ಕೋಬೇಕು ಅನ್ನೋದನ್ನು ನಾವು ಸೆಕ್ಯುಲರ್ ಬಗ್ಗೆನೂ ನಾನು ಹಿಂದೆ ಹೇಳಿದ್ದೀನಿ. ಅವ್ರು ಮೊದಲು ನಮ್ಮನ್ನು ಕನ್ವರ್ಟ್ ಮಾಡಬೇಕಾದ್ರೆ ಮೊದಲು ಎಲ್ಲ ಜಾತಿ ಒಂದೇ ಅಂತ ಹೇಳ್ತಾರೆ, ಲಾಸ್ಟಲ್ಲಿ ನೀವು ನಮ್ಮ ಜಾತಿಗೆ ಬನ್ನಿ ಅಂತಾರೆ. ಎಲ್ಲ ಜಾತಿ ಒಂದೇ ಅಂದಮೇಲೆ ಹಾಗೆ ಅದೇ ಥರ ಎಲ್ಲರೂ ಒಂದು ಅಂತಾರೆ. ಲಾಸ್ಟಲ್ಲಿ ಇಡೀ ಭಾರತ ಭೂಮಿಯನ್ನೇ ಕ್ರಿಶ್ಚಿಯನ್ ಕನ್ವರ್ಟು ಅಥವಾ ಇಸ್ಲಾಮೀಕರಣ ಮಾಡೋಕ್ಕೆ ಅವರ ಪರಮ ಗುರಿ ಇರೋದು. ಹಾಗಾಗಿ ಅದನ್ನು ನಾವು ಹೆಂಗೆ ಸಂರಕ್ಷಣೆ ಮಾಡ್ಕೋಬೇಕು, ಅದು ಸುಮ್ಮನೆ ಆಗಲ್ಲ. ನಾವು ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರದಲ್ಲಿ ಸುಖ ಧೈರ್ಯ ಶಾಲೆ ಅಂತ ಹೇಳಿದ್ವಲ್ಲ, ಇದಕ್ಕೆ ಧೈರ್ಯ ಅಂದರೆ ಪ್ರತಿಯೊಬ್ಬರು ಅವ್ರ ಮಕ್ಕಳನ್ನ ಭೀಮಸೇನ್ ದೇವರು, ಹನುಮಂತ ದೇವರು, ಮಧ್ವಾಚಾರ್ಯರ ಕಥೆ ಹೇಳಿದ್ರೆ ಚರಿತ್ರೆಯಲ್ಲಿ ಯಾವುದೆಲ್ಲ ಕಷ್ಟ ಬಂದಾಗ ಹೆಂಗೆ ನಮ್ಮ ಗುರು ಪರಂಪರೆ, ಗುರು ಹಿರಿಯರು ಅದನ್ನು ಫೈಟ್ ಔಟ್ ಮಾಡಿ ಹೆಂಗೆ ಸಂರಕ್ಷಣೆ ಮಾಡಿದ್ರು. ಅದಕ್ಕೆ ಮೊದಲು ತತ್ವಜ್ಞಾನ ಬೇಕು, ಅದರಿಂದ ಧೈರ್ಯ ಬರುತ್ತೆ. ಯಾರಿಗೆ ಜ್ಞಾನ ಇರಲ್ವೋ ಅವರು ತುಂಬ ಹೆದರ್ಕೋತಾರೆ. ಇವತ್ತು ತಂದೆ ತಾಯಿಗಳು ಮುಖ್ಯವಾಗಿ ಮಕ್ಕಳನ್ನ ಯಾವುದೇ ಒಂದು ಯಾರೋ ರಾಜಕಾರಣಕ್ಕೆ ಮತ್ತು ಅವ್ರಿಗೆ ಮಾರ್ಗದರ್ಶನ ಕೊಡೋಕ್ಕೆ ಹೋದರೆ, ಅಥವಾ ನಮ್ಮ ಶಾಸ್ತ್ರದಲ್ಲೇ ಆಯಿತು ಎಷ್ಟೋ. ಇವಾಗ ನಾವು ಬೇರೆ ದೇಶಗಳಲ್ಲಿ ನಾವು ಇಲ್ಲಿಗಲ್ ಇಮಿಗ್ರೆಂಟ್ಸ್ ಅಂತ ಲಾಸ್ಟ್ ಒಂದು ಸಂವಾದದಲ್ಲಿ ಮಾತಾಡ್ತಾ ಇದ್ವಿ, ಅವ್ರು ಯಾರೂ ವಿರೋಧ ಮಾಡಲಿಲ್ಲ. ಆದರೆ ಇಲ್ಲಿ ಯಾರಾದರೂ ಅಕ್ರಮ ವಲಸಿಗರು ಬಂದು ಬಾಂಗ್ಲಾದೇಶಿಗಳು ಇದ್ದಾರೆ ಅಂದರೆ ಅವ್ರನ್ನ ಹೊರಗಾಕ್ಬೇಕಾ ಇಲ್ವಾ ಅನ್ನೋ ಚರ್ಚೆ ನಡೆಯುತ್ತಿಲ್ಲಿ. ಅದು ಅಪಾಯಕಾರಿ ಅಲ್ವಾ? ಅದು ಹೊರಗಾಕಬೇಕು ಅಂದರೆ ಎಲ್ಲರೂ ಪೂರ್ಣ ಸಹಮತ ವ್ಯಕ್ತಪಡಿಸ್ಬೇಕು, ಆಪೋಸಿಷನ್ ಪಾರ್ಟೀಸ್ ಎಲ್ಲ. ಇದರಿಂದ ಏನು ಅಪಾಯ ಕಾದಿದೆ, ಮತ್ತು ಅಂಥ ಆಪೋಸಿಷನ್ ಪಾರ್ಟಿಗಳನ್ನು ತರ್ತಾ ಇರೋದು ಹಿಂದೂಗಳೇ, ಅದು ಎಲ್ಲದಕ್ಕಿಂತ ಅಪಾಯ.
ನಮಗೆ ಬಹಿರಂಗ ಶತ್ರುಗಳಕ್ಕಿಂತ ಅಂತರಂಗ ಶತ್ರುಗಳು ತುಂಬ ಅಪಾಯ. ಅದೇ ಥರ ನಮ್ಮ ಮಧ್ವ ಮತದಲ್ಲೂ ಮಧ್ವಾಚಾರ್ಯರ ಹೆಸರೇ ಹೇಳ್ತಾ ಅಂಗಾರ ಅಕ್ಷತೆ ಇಟ್ಕೊಂಡೆ ಗುರು ಪರಂಪರೆಗೆ ವಿರುದ್ಧವಾಗಿ ಮಾತಾಡೋರು ತುಂಬ ಜನ ಇರ್ತಾರೆ. ಅಂಥ ಗುರುಸ್ಥಾನದಲ್ಲಿರೋರಾಗಿರ್ಬೋದು, ಪಂಡಿತರಾಗಿರ್ಬೋದು, ಅವರಿಂದ ಹೆಚ್ಚು ಅಪಾಯ ಇದೆ. ಇದನ್ನು ಸಾಧು ಸಮಾಜ ಗಮನಿಸಿ, ಅದರಿಂದ ಇವ್ರು ಹೇಳ್ತಾ ಇರೋದು ನಾವು 100 ವರ್ಷ 200 ವರ್ಷದ ಕೆಳಗೆ ಇದು ಅಭಿಮುಖವಾಗಿದೆಯಾ ಅಥವಾ ಇವರು ದಾರಿ ತಪ್ಪಿಸ್ತಾ ಇದ್ದಾರಾ, ಇದೇನಾದರೂ ಡಿವಿಯೇಷನ್ ಇದೆಯಾ ಅನ್ನೋದನ್ನು ಮೊದಲು ತಿಳ್ಕೊಂಡು ಅದರಿಂದ ಮತ್ತು ಯಾವುದೇ ಒಂದು ಸಾಧನೆ ಮಾಡಬೇಕಾದ್ರೆ ಶೌರ್ಯ, ಸಾಹಸ, ಇದು ತೇಜಸ್ ಇರಬೇಕು. ಅದು ಬ್ರಾಹ್ಮಣರಲ್ಲಿ ಕ್ಷತ್ರಿಯರಿಗಿಂತ ಜಾಸ್ತಿ ಇರಬೇಕು. ಇದು ನಮ್ದೆಲ್ಲ ಕ್ಷತ್ರಿಯರದು ಅಂತ ಹೇಳ್ತಾರೆ. ಕೆಲಸ ಮಾಡೋದು ಬೇರೆಯವ್ರು ಇರ್ಬೋದು, ಅಹಿಂಸೆ ಅನ್ನೋದು ಬ್ರಾಹ್ಮಣನಿಗೆ ಒಂದು ಧರ್ಮ. ಆದರೆ ಮಾರ್ಗದರ್ಶನ ಕೊಡೋದ್ರಲ್ಲಿ ಮತ್ತು ಕ್ಷಾತ್ರವನ್ನು ಇವತ್ತೆಷ್ಟೋ ನಮ್ಮ ಚರಿತ್ರೆ ಬುಕ್ಸಲ್ಲೇ, ಹಿಸ್ಟ್ರಿ ಬುಕ್ಸಲ್ಲಿ ಎಲ್ಲ ಬೇರೆ ಬೇರೆ ಶಿವಾಜಿ, ಮಹಾರಾಣಾ ಪ್ರತಾಪ್ ಇಲ್ಲ, ಬೇರೆ ಬೇರೆ ಅವ್ರದ್ದಿದೆ. ಇವರೆಲ್ಲ ಸೋತಿರೋ ಕಥೆಗಳಿದೆ, ಯಾಕಂದರೆ 70 ವರ್ಷ ದುರಾಡಳಿತದಿಂದ. ಹಾಗೆ ಯಾವ ಒಂದು ರಾಜರು ನಮ್ಮ ಭಾರತದ ಶೌರ್ಯ ಪರಾಕ್ರಮ ಎಂತೆಂಥ ರಾಜರುಗಳು ಬಂದಿದ್ರು ಅದನ್ನು ಹೇಳಿ ಪ್ರತಿಯೊಬ್ಬರಿಗೂ ನಮ್ಗೆ ಇತ್ತೀಚೆಗೆ ನಡೆದ ರಾಮ ಮಂದಿರದ್ದೇ ತಗೋಬೋದು. ಇವಾಗ ಎಲ್ಲರೂ ಅಯೋಧ್ಯೆಗೆ ಹೋಗಿ ಸೆಲ್ಫಿ ತೊಗೊಂಡು ಸ್ಟೇಟಸ್ಗೆ ಹಾಕೋದು ಇದೇ ಆಯಿತು. ಆದರೆ ಅದು ನಡೆಯುವಾಗ ಬಾಬ್ರಿ ಮಸ್ಜಿದ್ ಅದರದ್ದು ಅಲ್ಲಿ ತೆರವುಗೊಳಿಸ್ಬೇಕಾದ್ರೆ ಧ್ವಂಸ ಮಾಡಿ ಅವಾಗ ಎಷ್ಟೋ ಕರಸೇವಕರು ಅವ್ರ ಪ್ರಾಣವನ್ನೇ ಒತ್ತೆ ಇಟ್ಟು ಗೋಲಿಬಾರ್ ನಡೀತಾ ಇದ್ರು. 20 ವರ್ಷ 25 ವರ್ಷ ಆಗ್ತಾನೆ ಮದುವೆ ಆಗಿರೋರು ಕೆಲವರು, ಮದುವೆ ಸೆಟ್ ಆಗಿರೋರು ಕೆಲವರು, ಅಥವಾ ಮದುವೆ ಆಗಿ ಗರ್ಭಿಣಿ, ಹೆಂಡತಿ ಗರ್ಭಿಣಿ ಅಥವಾ ಆಗ್ತಾನೆ ಹುಟ್ಟಿರೋ ನವಜಾತ ಶಿಶು, ಅಂಥವ್ರ ಮಧ್ಯೆ ಇವರೆಲ್ಲ ಕರಸೇವಕರು ಹೋಗಿ ಅಲ್ಲೆಲ್ಲ ಕೆಲಸ ಮಾಡಿ ಅವರ ಒಂದು ತ್ಯಾಗ ಬಲಿದಾನಗಳನ್ನು ಮರೆತರೆ ಅಂಥವ್ರಿಗೂ ಒಂದು ಪ್ರಶಸ್ತಿ ಕೊಡ್ಬೇಕು. ಇವಾಗ ಅವರು 55-60 ವರ್ಷದವ್ರು ನಮ್ಮ ಸುತ್ತಮುತ್ತಲೂ ಇರ್ತಾರೆ. ಅವ್ರನ್ನ ಗುರುತಿಸಿ ಅವ್ರ ಸಾಧನೆಯನ್ನು ಮಕ್ಕಳಿಗೆ ಅವ್ರನ್ನ ಪರಿಚಯ ಮಾಡಿಸಿ ಅವರಿಂದ ಕಲಿಯೋದು ಎಷ್ಟೋ ಇರುತ್ತೆ. ಹಂಗೊಂದು ದೇವಸ್ಥಾನ ಬೇಕಾದ್ರೇನೆ ಹೋರಾಟ ಬೇಕು. ಅಂಥದ್ದು ಎಷ್ಟೋ ಚಿಂತನೆಗಳು ಕಾಲಗರ್ಭದಲ್ಲಿ ಮುಚ್ಚೋಗಿರುತ್ತೆ, ಅಂದರೆ ಮುಚ್ಚಾಕಿರ್ತಾರೆ. ಏನೇನೋ ದುರ್ವಾದಗಳು ಬಂದು 100 ವರ್ಷ 50 ವರ್ಷದಿಂದ ಅದನ್ನು ಮತ್ತೆ ತೆಗೆದು ಪುನಃ ಸ್ಥಾಪನೆ ಮಾಡಬೇಕಾದ್ರೆ ಅದಕ್ಕೆ ಎಷ್ಟು ಹೋರಾಟ ಆಗಬೇಕು, ಒಂದು ದೇವಸ್ಥಾನಕ್ಕೆ ಇಷ್ಟು ಹೋರಾಟ ಆಗಬೇಕಾದ್ರೆ. ಅಂಥ ಕರಸೇವಕರಿಗೆ ಸನ್ಮಾನ ಅಂತಂದರೆ ಇವತ್ತು ಯಾರಿಗೂ ಅವ್ರನ್ನ ನೋಡಬೇಕು ಮಾತಾಡಿಸ್ಬೇಕಂತ ಯಾರಿಗೂ ಆಸಕ್ತಿ ಇಲ್ಲ. ಮತ್ತು ಅವ್ರ ಮಕ್ಕಳಿಗೆ ಎಲ್ಲಿಂದ ಶೌರ್ಯ ಸಾಹಸ ಬರುತ್ತೆ? ಹಾಗಾಗಿ ಇಂಥದನ್ನೆಲ್ಲ ನಾವು ಸರಿಪಡಿಸ್ಕೊಂಡು ಪ್ರತಿಯೊಬ್ಬರು, ನಾನು ಹೇಳಿದ್ನಲ್ಲ ತತ್ವಜ್ಞಾನ ಇದಕ್ಕೆ ಮೂಲ ಕಾರಣ. ಅಂದರೆ ಹೆಂಗೆ ದಾಸರು ಅವರೆಲ್ಲ ಯಾವತ್ತೂ ಸಮಾಜಕ್ಕೆ ಹೆದರ್ತಾ ಇರಲಿಲ್ಲ, ಇದು ಸರಿ ಇದು ತಪ್ಪು ಅಂತ ಹೇಳ್ತಾ ಇದ್ರು. ನಮಗೆ ಭಯ ಯಾವಾಗ ಬರುತ್ತಂದರೆ ಅಜ್ಞಾನದಿಂದ ಬರುತ್ತೆ. ದೇವ್ರ ಅನುಗ್ರಹ ಇದೆ, ಭೀಮಸೇನ್ ದೇವರು, ಮಧ್ವಾಚಾರ್ಯರು, ಹನುಮಾನ ನೆನೆದರೆ ಭೀಮಾನ ನೆನೆದರೆ ಹಾರಿ ಹೋಗುವುದು ಭೀತಿ ಅಂತ ಹೇಳ್ತಾರೆ. ಆ ಹನುಮಂತ ದೇವರು ಅವ್ರದ್ದೆಲ್ಲ ನಾವು ಮೋದ ತೀರ್ಥರ ಮತ್ತು ಸೇನಾಧಿಪತಿ ಅಂತ ಮಾತಾಡ್ತಾ ಇದ್ವಿ. ಅಂಥ ವಾದಿರಾಜರು ಸೇನೆಯಲ್ಲಿ ನಾವಿದ್ದೀವಿ ಅನ್ನೋ ಒಂದು ನಮಗೆ ದೃಢವಾದ ಜ್ಞಾನ ಇದ್ದರೆ, ಭಕ್ತಿ ಇದ್ದರೆ, ಅವ್ರ ಪಾದ ಸ್ಮರಣೆ ಇದ್ದರೆ ಯಾವತ್ತೂ ಭಯ ಆಗಲ್ಲ. ಆವಾಗ ಎಲ್ಲದರಲ್ಲೂ ಪ್ರತಿಯೊಂದು ಹೆಡ್ಲೈನಿಂದ ನಮ್ಮ ದೇಶಕ್ಕೆ ಏನಾಗ್ತಾ ಇದೆ, ನಮ್ಮ ಶಾಸ್ತ್ರಕ್ಕೆ ಏನಾಗ್ತಾ ಇದೆ, ಮತ್ತು ನಮ್ಮ ಅಂತರಂಗದಲ್ಲಿ ಮಧ್ವ ಮತಕ್ಕೆ ಮತ್ತು ಬೇರೆ ಮತಗಳಿಗೆ ಏನಾಗ್ತಾ ಇದೆ, ಅಥವಾ ಬ್ರಾಹ್ಮಣ ಸಮಾಜಕ್ಕೆ ಬೇರೆ ಸಮಾಜಗಳ ಮಧ್ಯೆ ಏನೇನು ತಿಕ್ಕಾಟುಗಳು ನಡೀತಾ ಇದೆ, ಮತ್ತು ಮಾಧ್ವ ಸಮಾಜದಲ್ಲೇ ಇದ್ದು ಮಾಧ್ವ ಸಮಾಜಕ್ಕೆ ಯಾರ್ಯಾರು ಇವತ್ತು ಅಪಾಯವನ್ನು ಉಂಟು ಮಾಡ್ತಾ ಇದ್ದಾರೆ, ಇದೆಲ್ಲ ನಮಗೆ ಒಂದು ಸ್ಪಷ್ಟ ಚಿತ್ರಣ ಬಂದರೆ ಆವಾಗ ಅದಕ್ಕೆ ವಿರುದ್ಧವಾಗಿ ಹೋರಾಡಿ ಅದನ್ನು ದೇವ್ರಿಗೆ ಸಮರ್ಪಣೆ ಮಾಡ್ಬೋದು. ಇದು ನಿಜವಾದ ಒಂದು ಯುದ್ಧ. ಅದನ್ನೇ ಸಂಗ್ರಾಮೇ ರಿಪು ಸಂಕಟೆ ಭೂತ ಸರ್ಪ ಪಿಶಾಚಾದಿ ಅಂತ ಹೇಳ್ತಾರೆ. ಇದು ಒಂದು ದೊಡ್ಡ ಸಂಗ್ರಾಮ. ಹಾಗಾಗಿ ಭಗವದ್ಗೀತಾ ಉಕ್ತವಾದ ಅರ್ಥಗಳನ್ನು ಗೀತಾರ್ಥಂ ಧ್ಯಾಯತೆ ನಿತ್ಯಂ ಕೃತ್ವ ಕರ್ಮಾಣಿ ಭೂರಿಶಃ ಜೀವನ್ಮುಕ್ತ ಸ ವಿಘ್ನೇಯೋ. ಈ ರೀತಿ ಯುದ್ಧದಲ್ಲಿ ನಾವು ಪಾಲ್ಗೊಂಡ್ರೆ ಇದು ಮೋಕ್ಷಕ್ಕೆ ಕಾರಣ ಆಗುತ್ತೆ. ತುಂಬ ಚೆನ್ನಾಗಿ ತಿಳಿಸ್ಕೊಟ್ರಿ ಗುರುಗಳೇ. ನಾವು ಇನ್ಮೇಲೆ ಸುಮ್ಮನೆ ನ್ಯೂಸ್ ಆಗಿ ನೋಡಬಾರ್ದು, ಇನ್ನೂ ತುಂಬ ಕೆಲಸ ಇದೆ ಅದಾದ್ಮೇಲೆ ಅಂತ ಗೊತ್ತಾಯ್ತು. ಗುರುಗಳೇ, ನೀವು ವಿಷನ್ 2075 ಸಂಚಿಕೆಯಲ್ಲಿ ಇನ್ನೊಂದು ತಿಳಿಸ್ಕೊಡ್ತಾ ಇದ್ರಿ ದುಡ್ಡಿನ ಬಗ್ಗೆ. ಸುಮಾರು ಜನ ಈ ಪ್ರಶ್ನೆ ಕೇಳಿದ್ರು. ಈಗ ಜೀವನದಲ್ಲಿ ದುಡ್ಡಿಲ್ಲದೆ ಏನೂ ಆಗೋದಿಲ್ಲ, ಪ್ರತಿಯೊಂದಕ್ಕೂ ದುಡ್ಡು ಬೇಕೇ ಬೇಕು.
ಅದಷ್ಟೇ ಅಲ್ಲ, ಒಂದು ಸಮಾಜದಲ್ಲಿ ಜನ ನಮ್ಮನ್ನ ನೋಡೋ ರೀತಿನೇ ಬದಲಾಗತ್ತೆ. ಇವಾಗ ಒಂದು ಮರ್ಯಾದೆ ಬೇಕು ಅಂದ್ರೆ ದುಡ್ಡು ಇರಲೇಬೇಕು ಅಂತ ಅದು ಗೊತ್ತಿರೋ ವಿಷಯನೇ. ಆ, ಹೀಗಿದ್ದಾಗ ಆ, ಹೇಗೆ ನಾವು ನಾವು ಆ, ಅದೇ ಮತ್ತೆ ಸ್ವಧರ್ಮಕ್ಕೆ ಬರೋದು ಅಂತ ನೀವು ತಿಳಿಸ್ಕೊಡ್ತಾ ಇದ್ರಿ. ಅದಕ್ಕೆ ಇದು ಒಂದು ತುಂಬಾ ದೊಡ್ಡ ಫ್ಯಾಕ್ಟರ್ ಅಲ್ವಾ? ಈಗ ದುಡ್ಡು ಇಲ್ಲದೆ ಇರೋದು ಅನ್ನೋದು ಆ, ತುಂಬಾನೇ ಕಾನ್ಸಿಕ್ವೆನ್ಸಸ್ ಇದೆ ಅದಕ್ಕೆ. ಅದಕ್ಕೆ ಹೇಗೆ ಅಡ್ರೆಸ್ ಮಾಡ್ಬೋದು ಇದನ್ನ? ಆ, ಅದು ಅಂದ್ರೆ ಅವ್ರು ಹೇಳ್ತಾ ಇರೋದು ಸತ್ಯನೇ ಇದೆ. ಅಂದ್ರೆ ಇವತ್ತಿನ ಒಂದು ಕಲಿಗಾಲದಲ್ಲಿ ರಾಜಾಶ್ರಯ ಇಲ್ಲ. ಹಂಗಾಗಿ ಹಿಂದೆ ಎಲ್ಲ ಸ್ವಲ್ಪ ವೇದ ಪುರಾಣ ಅಧ್ಯಯನ ಶಾಸ್ತ್ರ ಸಂಪನ್ನರಿಗೆ ತಿಂಗಳು ಇಷ್ಟು ಅಂತ ಎಲ್ಲ ಕೊಡ್ತಾ ಇದ್ರು. ಸ್ವಂತ ಮನೆ ಇರ್ತಾ ಇತ್ತು, ಆಳು ಕಾಳು, ಮತ್ತೆ ಸ್ವಲ್ಪ ಏನಾದರೂ ಜೀವನೋಪಾಯಕ್ಕೂ ಜಮೀನೆಲ್ಲ ಇರ್ತಾ ಇತ್ತು. ಇವಾಗೇನು ಉತ್ಪತ್ತಿ ಇಲ್ಲ. ಅವರು ಹೇಳ್ತಾ ಇರೋದೆಲ್ಲ ತುಂಬ ಅಂದರೆ ಸರಿಯಾಗೇ ಇದೆ. ಆದರೆ ನಾನು ಹೇಳಿದ್ದು ಏನಂದರೆ, ಈಗ ಹೋಗ್ತಾ ಇರೋ ಒಂದು ಸ್ಪೀಡ್ ಇದೆಯಲ್ಲ, ಅದ್ರ ಬಗ್ಗೆ ನಾನು ಒಂದು ಕನ್ಸರ್ನ್ ತೋರಿಸಿದ್ದು ಏನಂದರೆ, ದುಡ್ಡು ಜೀವನೋಪಾಯಕ್ಕೆ ಬೇಕೇ ಬೇಕು, ಅದರಲ್ಲಿ ಎರಡನೇ ಮಾತಿಲ್ಲ. ಆದರೆ ಅದು ಸ್ವಧರ್ಮದಿಂದ ಇರಬೇಕು ಅನ್ನೋದು. ಇವಾಗ ನಾವು ಸ್ವಧರ್ಮವನ್ನೇ ಬಿಟ್ಬಿಟ್ರೆ ಮುಂದೆ ಏನು ಶಾಸ್ತ್ರ ಸಂಪ್ರದಾಯಗಳು ಅದರ ಅಸ್ತಿತ್ವಕ್ಕೆ ಪ್ರಶ್ನೆ ಬರುತ್ತೆ. ಯಾಕಂದರೆ ಮೊದಲೇ ಬ್ರಾಹ್ಮಣರಲ್ಲಿ ಇವಾಗಲೇ 5-10% ಕೂಡ ಇದ್ರ ಕಡೆ ಆಸಕ್ತಿ ತೋರಿಸ್ತಾ ಇಲ್ಲ. ಹಾಗಾಗಿ ಇವತ್ತು ಜನಕ್ಕೆಲ್ಲ ಯಾಕೆ ಸ್ವಧರ್ಮವನ್ನೇ ಅಡ ಇಟ್ಟು, ಇವಾಗ ಯಾರಾದರೂ ಮನೆಯಲ್ಲಿ ಒಂದು ಅಮೂಲ್ಯವಾದ ಒಂದು 100 ಕೋಟಿ ರೂಪಾಯಿದು ಒಂದೇನೋ ಒಂದು ವಸ್ತು ಇರುತ್ತೆ. ಆ ವಸ್ತುನ ನೀನು ನಂಗೆ ಕೊಡು, ಒಂದು 25 ವರ್ಷ 100 ಕೋಟಿದು, ನಾನು ಪ್ರತಿ ತಿಂಗಳು ನಿಂಗೆ 10,000 ಕೊಡ್ತೀನಿ ಅಂದರೆ ಯಾರಾದರೂ ಕೊಡ್ತಾರ ಬಂಗಾರನ? ಇಲ್ಲ. ಅದನ್ನು ಅವನ್ನೆಲ್ಲನ ಪ್ಲೆಡ್ಜ್ ಮಾಡಿದ್ರೆ ಅದರಿಂದ ಅವನಿಗೆ ತಿಂಗಳಿಗೆ ಒಂದೊಂದು 5-5 ಲಕ್ಷ 10 ಲಕ್ಷ ಬರುತ್ತಲ್ಲ. ಹಾಗೆ ನಾವು ಪ್ರತಿ ದಿನ ಕೂಡ ಸ್ವಧರ್ಮನಿಷ್ಠರಾಗಿದ್ದರೆ ನಮಗೆ ಕೋಟ್ಯಾಂತರ ರೂಪಾಯಿ ಪುಣ್ಯ ಸಂಪಾದನೆ ಆಗುತ್ತೆ. ನಾವು ಧರ್ಮವೆಂಬೋ ಸಂಬಳವ ಗಳಿಸಿಕೊಳ್ಳಿರೋ ಅಂತ ಹೇಳ್ತಾರಲ್ಲ, ನಾವು ಇದನ್ನ ಅವನ ಪಾದಕ್ಕೆ ಹಾಕ್ಬಿಟ್ಟು ಕಲಿ ಪಾದಕ್ಕೆ ಅವನು ಕೊಡೋ ಇದು ಒಂದು ಡ್ರಗ್ ಇದ್ದಂಗೆ. ಅದಕ್ಕೆ ನಮ್ಮ ಪರಮ ಗುರುಗಳು ದೇವೇಂದ್ರ ತೀರ್ಥರು ಹೇಳ್ತಾ ಇದ್ರು, ಅಂದರೆ ಒಂದು ಮಗು ಒಂದು ಬೆಳ್ಳಿನೋ ಬಂಗಾರದ ಸರ ಹಾಕ್ಕೊಂಡು ಹೋಗ್ತಾ ಇದ್ರೆ ಒಬ್ಬನ ಚಾಕ್ಲೇಟ್ ಕೊಟ್ಬಿಟ್ಟು ಅದು ಬಂಗಾರದ ಸರ ಕೊಡು ಅಂದರೆ ಮಗು ಕೊಟ್ಬಿಡುತ್ತೆ. ಆ ಥರ ನಮ್ಮದು ಅಜ್ಞಾನಗಳು ಇದಿದೆ. ಇವತ್ತಿನ ಶಾಲಾ ಕಾಲೇಜುಗಳು ಅಥವಾ ವಿಜ್ಞಾನ ಇದೆಲ್ಲ ಅದೇ ಥರ ನಮ್ಮನ್ನು ಡೈವರ್ಟ್ ಮಾಡ್ತಾ ಇದೆ, ಅಂದರೆ ನಮಗೆ ಮೋಸ ಮಾಡ್ತಾ ಇದೆ. ಆಮೇಲೆ ನೀವು ವ್ಯಾಲ್ಯೂ ಅಂದರೆ ವ್ಯಾಲ್ಯೂ ಬಗ್ಗೆನೂ ಮಾತಾಡ್ತಾ ಇದ್ರಿ. ಹಾಗಾಗಿ ನಾವು ಸ್ವಧರ್ಮದಲ್ಲಿ ನಾವು ಧನ ಸಂಪಾದನೆ ಅಂದರೆ ನಾವು ಎಲ್ಲೆಲ್ಲಿ ದುಡ್ಡನ್ನು ಸಂಪಾದನೆ ಮಾಡ್ತೀವಿ, ನಾನು ಹೇಳ್ತಾ ಇದ್ನಲ್ಲ, ಅಂದರೆ ದುಡ್ಡು ಅಂದರೆ ದುಡ್ಡು ಒಂದೇ ಅಲ್ಲ, ಅದ್ರ ಜೊತೆ ಅಸೋಸಿಯೇಟೆಡ್ ಕರ್ಮವನ್ನು ಕನ್ಸಿಡರ್ ಮಾಡಬೇಕು. ನಾವು ಸದ್ವೈಷ್ಣವರಿಂದ ದುಡ್ಡು ಬಂದರೆ ಅದರಿಂದ ತುಂಬ ಕಮ್ಮಿ ಬರುತ್ತೆ. ಯಾಕಂದರೆ ಅವರು ಅನುಷ್ಠಾನ ಎಲ್ಲ ಇಟ್ಕೊಂಡಿರೋದ್ರಿಂದ ಅವ್ರ ಕರ್ಮಗಳು ಪುಣ್ಯಕರ್ಮ ಜಾಸ್ತಿ ಇರುತ್ತೆ, ಪಾಪ ಕಮ್ಮಿ ಇರೋದ್ರಿಂದ ನಮಗೆ ಅದನ್ನು ಜೀರ್ಣಿಸ್ಕೊಳ್ಳೋ ಶಕ್ತಿ ಇರುತ್ತೆ. ಅವರು ಒಳ್ಳೆ ದೇವ್ರ ಭಕ್ತರು. ಹಿಂದಿನ ಕಾಲದಲ್ಲಿ ಯಾರೋ ಒಬ್ರು ಬಂದು ದುಡ್ಡು ದಾನ ಕೊಟ್ಟರೆ ತಗೋತಾ ಇರಲಿಲ್ಲ, ಅವ್ರದನ್ನೆಲ್ಲ ಫುಲ್ ಬ್ಯಾಕ್ಗ್ರೌಂಡ್ ವೆರಿಫಿಕೇಷನ್ ಮಾಡ್ತಾಯಿದ್ರು. ಹಂಗೆ ನಮಗೆ ದುಡ್ಡು ಸ್ವಧರ್ಮದಲ್ಲಿ ಬಂದ್ರೇ ತುಂಬ ಕಷ್ಟ. ಯಾಕಂದರೆ ನಾವು ಮತ್ತೆ ಮತ್ತೆ ಯಾಕೆ ಹುಟ್ಟುತ್ತಾ ಇರ್ತೀವಂದರೆ ನಮ್ಮದೆಲ್ಲ ಕರ್ಮ ಸವಿಬೇಕಲ್ವ. ಎಷ್ಟು ಜನದ ಹತ್ರ ಕರ್ಮ ನಾವು ಸಂಚಯನ ಮಾಡ್ಕೋತೀವೋ ಅದನ್ನು ಮತ್ತೆ ಅದಕ್ಕೆಲ್ಲ ನಾವು ಅದರದ್ದು ಸಾಲ ತೀರಿಸಲೇಬೇಕು. ಅಷ್ಟು ಜನ್ಮ. ಇವಾಗ ಒಂದು EMI 25 ಇಯರ್ಸ್ ಇದ್ದರೆ 25 ಇಯರ್ಸ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ನನ್ನ ಬ್ಯಾಂಕ್ ಅಕೌಂಟಿಂದ ಹೋಗ್ತಾನೆ ಇರುತ್ತೆ. ಹಾಗೆ ಶಾಸ್ತ್ರ ಎಲ್ಲ ತಿಳ್ಕೊಂಡು ನಾನು ಬರೀ ಸ್ವಧರ್ಮನಿಷ್ಠನಾಗಿರ್ತೀನಿ ಅನ್ನೋ ಋಷಿಕುಮಾರನೇ ಪ್ರತಿದಿನ ನೆಕ್ಸ್ಟ್ 10 ಜನ್ಮಕ್ಕಾಗುವಷ್ಟು 10 ಜನ್ಮ ಹುಟ್ಟಬೇಕು ಅಷ್ಟು ಕರ್ಮಗಳನ್ನು ಮಾಡ್ತಾನೆ. ಅಂಥದ್ದು ನಾವು ಎಲ್ಲೋ ಹೋಗ್ತೀವಿ, ಏನೋ ದುಡಿತೀವಿ ಅಂದರೆ ಇವ್ರು ಯಾವುದ್ಯಾವುದೋ ದೇಶದ ಏನೇನೋ ಪ್ರಾಜೆಕ್ಟ್ ಮಾಡಿದ್ರೆ ಆ ಜನದ ಸಂಪರ್ಕ ಆದರೆ ಮತ್ತೆ ಅವ್ರ ಅಣ್ಣನೋ ತಮ್ಮನೋ ಆಗಿ ಹುಟ್ಟಬೇಕಾಗತ್ತೆ. ಅಷ್ಟೆಲ್ಲ ಇದೆ ಇದರಿಂದ. ಅದಕ್ಕೆ ಇವನ್ಗೇನು ಹೇಳಿರ್ತಾನೆ ದೇವರು,
ಅದಕ್ಕೆ ಮಹದಾಶ್ರಯ ಅಂತ ಹೇಳ್ತಾರೆ. ಅದನ್ನ ಮಾಡಿದಾಗ ದೇವರು ಜನ್ಮಗಳನ್ನ ಕರ್ಮಗಳನ್ನ ಕಳೀತಾ ಬರ್ತಾನೆ. ಆವಾಗ ನಮಗೆ ಈ ಜರಾಮರಣ ಮೋಕ್ಷ, ಈ ಸಂಸಾರ ಚಕ್ರದಿಂದ ನಾವು ಬಿಡುಗಡೆಯನ್ನು ಹೊಂದುತ್ತೀವಿ. ಮತ್ತೆ ನಾವು ಇಲ್ಲಿ ಬೇರೆ ಕಡೆ ಪರಧರ್ಮದಲ್ಲಿ ಹೋದ್ರೆ ನರಕಾದಿ ಅನರ್ಥ ಆಗುತ್ತೆ, ನೀಚ ಯೋನಿಗಳಿಗೆ ಹೋಗ್ಬೇಕಾಗತ್ತೆ. ಅಲ್ಲಿ ನಾವು ಸಾವಿರಾರು ರೂಪಾಯಿಗೆ ದುಡಿದ್ರೆ 10 ರೂಪಾಯಿ ಕೊಡ್ತಾರೆ ಅಂತ ಹೇಳಿದ್ವಲ್ಲ ಇವಾಗ, ಒಂದು ಮಗುಗೆ ಚಾಕ್ಲೇಟ್ ಕೊಟ್ಟಿದ್ದು ಅಂತ. ಅದೇ ಇಲ್ಲಿ ನಾವು ದೊಡ್ಡ ದೊಡ್ಡ ಗುರು ಪರಂಪರೆಗೆ ದುಡಿದ್ರೆ ನಾವು ಸ್ವಲ್ಪ ಹಾಕಿದ್ರು ಪರಿಶ್ರಮ ಅವ್ರು ಅನಂತ ಮಾಡಿ ಮಾಡಿ ನಮ್ಗೆ ಅನುಗ್ರಹ ಮಾಡ್ತಾರೆ. ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಮತ್ತು ಮರ್ಯಾದೆ ಅಂತ ನಾವು ನೋಡ್ತಾ ಇದ್ವಿ. ಇವಾಗ ಪ್ರತಿಯೊಬ್ಬರು ಕೂಡ ಕಶ್ಯಪ ಗೋತ್ರ, ಅಗಸ್ತ್ಯ ಗೋತ್ರ, ಭರದ್ವಾಜ, ವಿಶ್ವಾಮಿತ್ರ ಗೋತ್ರ ಅಂತ ಹೇಳ್ತಾರೆ ಕೇಳಿದ್ರೆ. ಅವರೆಲ್ಲ ದೊಡ್ಡ ದೊಡ್ಡ ರಾಜ ಮಹಾರಾಜರು ಚಕ್ರವರ್ತಿಗಳೇ ಬಂದು ಅವ್ರ ಪಾದಕ್ಕೆ ಮುತ್ತು ರತ್ನಗಳನ್ನು ಸುರಿತಾ ಇದ್ರು. ಯಾಕೆ ಅಂದರೆ ಅವರು ಸ್ವಧರ್ಮ ನಿಷ್ಠರಾಗಿದ್ರು, ಜಪ ತಪ ಅನುಷ್ಠಾನದಲ್ಲಿ ನಿರತರಾಗಿದ್ದರಿಂದ ಅದು ಆವಾಗ ಸಹಜವಾಗಿ ಬಂದು ಶರಣಾಗತರಾಗ್ತಾರೆ. ನಮ್ಮಲ್ಲಿ ಆ ತಪಸ್ಸಿಲ್ಲ, ಕಳ್ಕೊಂಡ್ಬಿಟ್ಟಿದ್ದೀವಿ. ನಿಜವಾಗ್ಲೂ ನಾವು ಹರಿಭಕ್ತಿ, ಗಾಯತ್ರಿ ಮಂತ್ರ ಅದೊಂದು ದೊಡ್ಡ ನಮಗೆ ಸಂಪತ್ತು. ಅದನ್ನು ಬ್ರಾಹ್ಮಣತ್ವವನ್ನು ಉಳಿಸ್ಕೊಳ್ಳೋದ್ರಿಂದ ಅದು ಸಹಜವಾಗಿ ನಮಗೆ ಜೀವನಕ್ಕೇನು ಕಷ್ಟ ಆಗಲ್ಲ. ಆ ವ್ಯಾಲ್ಯೂ ಅನ್ನೋದು ಇವಾಗ ಅಂಥ ಒಂದು ದೊಡ್ಡ ತಪಸ್ಸಿರೋ ಅಂತ ನಮಗೆ ಒಂದು ಅವ್ರದ್ದೇ ರಕ್ತ ಜೀನ್ಸ್ ಬಂದಿರುತ್ತಲ್ಲ. ಇದು ಯಾಕೆ ಅಂದರೆ ವೇದ ಪುರಾಣಗಳು ನಮಗೆ ಬೇಗ ಅರ್ಥ ಆಗಲಿ ಅನ್ನೋ ಕಾರಣದಿಂದ ಇಂಥ ಒಂದು ಗೋತ್ರದಲ್ಲಿ ಭಗವಂತ ನಮ್ಗೆ ಅನುಗ್ರಹ ಮಾಡಿಸಿರ್ತಾನೆ. ಯಾಕಂದರೆ ವೇದ ಪುರಾಣಗಳು ನಾವು ಯಾವುದ್ಯಾವುದೋ ಲೋಕದಲ್ಲಿ ಏನೋ ಕಂಪ್ಯೂಟರ್ ಕಲಿತೆ, ಇದು ಕಲಿತೆ, ಇಂಜಿನಿಯರಿಂಗು, ಮೆಡಿಕಲ್ಲು ಇದೆಲ್ಲ ಯಾರು ಬೇಕಾದರೂ ಮಾಡ್ತಾರೆ. ತತ್ವಜ್ಞಾನ ಬರಬೇಕಾದ್ರೆ ಅನುಗ್ರಹ ಇರಬೇಕು. ನಾವು ಅಂಥ ಒಂದು ಅನುಗ್ರಹ ದೇವ್ರು ನಮಗಿಲ್ಲ ಅನುಗ್ರಹ ಮಾಡಿ ಕೂಡಿಸಿದ್ದಾಗ ನಾವೇನೋ ಮಾಡಿದ್ರೆ, ಇವಾಗ ಯಾರೋ ದೊಡ್ಡ ಪ್ರೈಮ್ ಮಿನಿಸ್ಟ್ರು ಅಥವಾ ಚೀಫ್ ಮಿನಿಸ್ಟ್ರು ಅವ್ರು ಬಂದು ರೈಲ್ವೆ ಸ್ಟೇಷನ್ ಕಸ ಬಳಿದ್ರೆ ಅದು ತಪ್ಪಲ್ಲ. ಆದರೆ ಅವನು ಇನ್ನೂ ದೊಡ್ಡ ಕೆಲಸ ಮಾಡಬೇಕಲ್ವ. ನೆಕ್ಸ್ಟ್ ಅವಾಗ ಜನ ಓಟ್ ಹಾಕಲ್ಲ. ಕಸ ಬಳಿಯೋದು ತಪ್ಪಲ್ಲ, ಆದರೆ ಅವನು ಮಾಡಬೇಕಾಗಿರೋ ದೊಡ್ಡ ಕೆಲಸ ನೋಡಿದ್ರೆ ಆ ಥರ ಅವಾಗ ಲೋಕದಲ್ಲಿ ಏನಾಗುತ್ತಂದರೆ ರೈಟ್ ಪರ್ಸನ್ ಇನ್ ರಾಂಗ್ ಪ್ಲೇಸ್ ಅಂತಾದರೆ ಅವಾಗ ಲೋಕದಲ್ಲಿ ಇಲ್ಲಿರೋದು ಕೂಡ ಬೇರೆ ಕೆಲಸಕ್ಕೆ ಡಿಪ್ಲಾಯ್ ಆಗಿರೋರು ಬೇರೆ ಕೆಲಸ ಮಾಡಿದಾಗ ಹೆಂಗೆ ಸಿಸ್ಟಮ್ ಹಾಳಾಗುತ್ತೋ ಅದೇ ಥರ ಒಂದು ಅಧ್ಯಾತ್ಮ ಕ್ಷೇತ್ರದಲ್ಲೂ ಒಂದು ಫ್ರೇಮ್ ವರ್ಕ್ ಇದೆ, ಯಾರ್ಯಾರು ಏನು ಕೆಲಸ ಮಾಡಬೇಕನ್ನೋದು. ಹಾಗಾಗಿ ನಾವೇ ನಮ್ಮನ್ನು ಇದು ಮಾಡ್ಕೊಂಡಂಗೆ. ಇದು ಹೆಂಗೆ ಅಂದರೆ ಇನ್ನೂ ಒಂದು ಸಿಂಪಲ್ ದೃಷ್ಟಾಂತ ಕೊಡಬೇಕಾದ್ರೆ, ಒಬ್ಬರು PhD ಅವ್ರು ಇರ್ತಾರೆ, ಅವ್ರನ್ನ LKGಲಿ ತಂದು ಕೂಡಿಸಿದ್ರೆ ಅವ್ರು ಔಟ್ ಪರ್ಫಾರ್ಮ್ ಮಾಡ್ತಾರೆ. ಹಂಗೆ ಇವಾಗ ಭಾರತ ದೇಶದಲ್ಲಿರೋರು ತುಂಬ ಮುಂದೆ, ಸಾವಿರಾರು ವರ್ಷ ಮುಂದಿರೋರು. ಜನ ಏನು ಅನ್ಕೋತಾರೆ ಅಜ್ಞಾನಿಗಳು, ನಾನು ಕೊನೆ ವಿಡಿಯೋಲಿ ಹೇಳಿದೆ, ಫಾರಿನ್ ಕಂಟ್ರೀಸು ಅಮೇರಿಕಾ, ಚೈನಾ ಎಲ್ಲ 30 ವರ್ಷ ಮುಂದಿದೆ ಅಂತ ಹೇಳ್ತಾರಲ್ವ. ಅವ್ರು 1000 ವರ್ಷ ಹಿಂದೆ ಇದ್ದಾರೆ, ನಾವು ಮುಂದೆ ಇರೋದು. ಅದೇ ವಿದ್ಯೆ ಅವಿದ್ಯೆ ಅಂತ ನಾವು ಒಂದು ವಿಡಿಯೋ ಮಾಡಿದ್ವಲ್ಲ, ಅವ್ರು ಹೇಳ್ಕೊಟ್ಟಿರೋ ABCD ಓದಿರೋದ್ರಿಂದ ಇವ್ರಿಗೆ ಅದೇ ಅವರೇ ಗ್ರೇಟ್ ಅಂತ ಬರ್ತಾ ಇದೆ. ಇವ್ರು ನಮ್ಮ ವೇದ ಪುರಾಣಗಳು ಓದಿದ್ರೆ ಭಾರತ ದೇಶನ ಅವ್ರು 10,000 ವರ್ಷ ಆದರೂ ನಮ್ಮ ಹತ್ರ ಬರೋಕ್ಕಾಗಲ್ಲ ಅನ್ನೋದು ಇವ್ರಿಗೆ ದೃಢ ಆಗ್ತಾ ಇತ್ತು. ಹಂಗಾಗಿ ಇದನ್ನ ನೆಹರು ಒಂದ್ಸತಿ ಏನು ಮಾಡ್ದ, ಎಲ್ಲ ನಮ್ಮ ದೇಶದಲ್ಲಿರೋ ಸಂಪತ್ತೆಲ್ಲ ಇವಾಗಾದರೆ ಏನೋ ಸ್ವಲ್ಪ ಟ್ರಾನ್ಸ್ಪರೆನ್ಸಿ ಇದೆ, 7-8 ಜನ IAS ಆಫೀಸರು, ಮಿನಿಸ್ಟ್ರು, ಫೈನಾನ್ಸ್ ಮಿನಿಸ್ಟ್ರು ಎಲ್ಲ ಫಾರ್ಮ್ ಬಿಲ್ಗೆ ತಂಬ್ ಇಂಪ್ರೆಷನ್, ಆಧಾರ್ ಲಿಂಕ್ ಆಗಿ ಸ್ವಲ್ಪ ಕರಪ್ಷನ್ ಸ್ವಲ್ಪ ಕಮ್ಮಿ ಆಗಿದೆ. ಇವಾಗ ಬೇರೆ ಥರ ಮಾಡ್ತಾರೆ, ಅಂದರೆ ಡಿಜಿಟಲಿ ಬೇರೆ ಬೇರೆ ದಾರಿಗಳು ಹುಡುಕೊಂಡಿದ್ದಾರೆ. ಯಾವತ್ತು ಕಳ್ಳರು ಸರ್ಕಾರಕ್ಕಿಂತ 10 ಹೆಜ್ಜೆ ಮುಂದಿರ್ತಾರೆ, ಅಂದರೆ ಅವ್ರಿಗೆ ಸಿಸ್ಟಮಲ್ಲಿರೋ ಲೂಪ್ ಹೋಲ್ಸ್ ಎಲ್ಲ ಗೊತ್ತಿರುತ್ತೆ. ಆದರೆ ಇವಾಗ ಕಂಪೇರ್ ಮಾಡಿದ್ರೆ 50-70 ವರ್ಷದ ಕೆಳಗೆ ಇನ್ನೂ ಬರೀ ಯಾರೋ ಎಲ್ಲೋ 50 ಕೋಟಿ ಅಂದರೆ ಅವರೇ ಹೇಳಿದ್ರಲ್ಲ, 1 ರೂಪಾಯಿ ರಿಲೀಸ್ ಆದರೆ 92 ರೂಪಾಯಿ ಸೋರೋಗುತ್ತೆ, 5 ಪೈಸಾ 8 ಪೈಸಾ ಬರುತ್ತೆ ಅಂತ ಕೊನೆ ವ್ಯಕ್ತಿಗೆ. ಆವಾಗ ಅವರೆಲ್ಲ ನಮ್ಮ ದೇಶದ್ದೆಲ್ಲ ಝೀರೋ ಆಗೋದ್ರು. 91ನಲ್ಲಿ ನಮ್ಮದು ಡಿವ್ಯಾಲ್ಯೂ ಮಾಡಿದ್ರು ಕರೆನ್ಸಿನ. ಆ ಡಿವ್ಯಾಲ್ಯೂ ಮಾಡಿದಾಗ ಏನಾಗುತ್ತೆ ಅಂದರೆ, ನೀನು $1 ಕೊಟ್ಟರೆ ನಾನು $10 ಕೊಡ್ತೀನಿ, ನೀನು $1 ಕೊಟ್ಟರೆ $50 ಕೊಡ್ತೀನಿ ಅಂತ. ಅಂದರೆ ನಾವು ಝೀರೋಕ್ಕಿಂತ ಕೆಳಗೊಟ್ಟೋಗೋದು ಅಂತ. ಹಂಗೆ ನಾವು ನಮ್ಮನ್ನು ಡಿವ್ಯಾಲ್ಯೂ ಮಾಡ್ಕೊಂಡಂಗೆ. ಈ ನಮ್ಮ ಸ್ವಧರ್ಮನ ಬಿಟ್ಟು ಬೇರೆ ಧರ್ಮಕ್ಕೆ ಹೋದರೆ, ಇವಾಗ ಒಬ್ಬನು PhD ಇಂದ LKG ಕ್ಲಾಸಿಗೆ ಬಂದು ಕೂತ್ಕೊಂಡ್ಬಿಟ್ಟ, ಅಥವಾ PUC ಓದೋನು LKGಗೆ ಬಂದು ಕೂತ್ಕೊಂಡ.
ಪಕ್ಕದಲ್ಲಿರೋರೆಲ್ಲ ಅವ್ರು ಎ ಎ ಎ ಎ ಅಂತ ಬರೀತಾ ಇರ್ತಾರೆ. ಇವನು ಸ್ಪೀಡಾಗಿ ಬರೆದ್ಬಿಟ್ಟು ನಾನೇ ಗ್ರೇಟ್ ಅಂದರೆ ಅವ್ರಕಿನ್ನ ಇವನೇನೋ ಸಾಫ್ಟ್ವೇರ್ ಇಂಜಿನಿಯರ್ ಆದೆ, ಮೆಡಿಕಲ್ ಆದೆ ಅಂತ, ಲಾಯರ್ ಆದೆ, ನನಗೆ ಇಷ್ಟು ದುಡ್ಡು ಬಂತು, ಬಿಸ್ನೆಸ್ ಮಾಡಿದೆ ಅಂತ. ಅವನು ನಿಂಗೆ ದೇವ್ರು ಹೇಳಿರೋದು ವೇದ ಪುರಾಣ ತತ್ವಜ್ಞಾನ ಅಂತ. ನೀನು ವಾಪಸ್ ಅಲ್ಲಿಗೆ ಹೋದರೆ ಇಲ್ಲಿ ಇವಾಗೇನೋ ಇನ್ಸ್ಟೆಂಟಾಗಿ ಒಂದು ಸ್ವಲ್ಪ ದುಡ್ಡು ಕಾಸು ಬರ್ಬೋದು, ಜನ ನಿನ್ನನ್ನು ವ್ಯಾಲ್ಯೂ ಕೊಡ್ಬೋದು. ಆದರೆ ದೇವರು ಮತ್ತು ಸಜ್ಜನರು ಸಾಧು ಸಮಾಜದ ಕಣ್ಣಲ್ಲಿ ನಾವು ಭ್ರಷ್ಟ್ರೆ, ಅಂದರೆ ಕೆಳಗೆ ಬಿದ್ದಿರೋ ಪತ್ತಿತಾರೆ. ಹಾಗಾಗಿ ಏನು ವ್ಯಾಲ್ಯೂ ಬರ್ತಾ ಇದೆ, ನಾವು ಸ್ವಧರ್ಮದಲ್ಲಿದ್ದರೆ ಆ ವ್ಯಾಲ್ಯೂ ಇನ್ನೂ ಹೆಚ್ಚಾಗುತ್ತೆ. ಇವತ್ತು ಯಾರೋ ಸಾಫ್ಟ್ವೇರ್ ಇಂಜಿನಿಯರ್ ಅಂದರೆ ಯಾರಾದರೂ ಪಾದ ತೊಳೆದು ನೀರು ಕುಡಿತಾರ? ಯಾರೂ ಇಲ್ಲ ಅಲ್ವ. ಅದೇ ಒಳ್ಳೆ ವೇದ ಪಂಡಿತರು ಅಂದರೆ ಎಲ್ಲರೂ ಬಂದು ಕಾಲಕ್ಕೆ ಬೀಳ್ತಾರೆ, ಅವರ ಆಶೀರ್ವಾದ ತಗೋತಾರೆ. ಇವತ್ತು ಏನೇ ಎಲ್ಲರೂ ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ಮರ್ಯಾದೆ ಕೊಟ್ಟರು ಕೂಡ ಯಾರಿಗಾನ ಕಷ್ಟ ಬಂದರೆ ಜ್ಯೋತಿಷ್ಯ, ಅರ್ಚಕ, ಪುರೋಹಿತರು, ಪಂಡಿತರ ಹತ್ರನೇ ಹೋಗೋದು ಪರಿಹಾರಕ್ಕೆ, ತುಂಬ ಕಷ್ಟ ಬಂದಾಗ. ಇವತ್ತಿಗೂ ಕೂಡ, ಯಾಕಂದರೆ ಅವ್ರಿಗೆ ಗೊತ್ತು ದೇವ್ರ ಸನ್ನಿಧಾನ ಅಲ್ಲೇ ಇರೋದು ಅಂತ. ಹಾಗಾಗಿ ವ್ಯಾಲ್ಯೂ ಸಿಕ್ಕಲ್ಲ ಅನ್ನೋ ಮಾತು ಅದು ಇವತ್ತಿಗೂ ಇಲ್ಲ. ಇವ್ರಿಗೆ ತುಂಬ ವ್ಯಾಲ್ಯೂ ಇರೋದು. ಮತ್ತೆ ಗುರುಗಳೇ, ಮಧ್ವಶಾಸ್ತ್ರದ ಪ್ರಕಾರ ಅಥವಾ ನಮ್ಮ ಎಲ್ಲ ಅಧ್ಯಾತ್ಮದ ಪ್ರಕಾರ ದುಡ್ಡಿಂದ ಏನು ಸ್ಥಾನಮಾನ ನಮ್ಮ ಜೀವನದಲ್ಲಿ? ಎಷ್ಟು ಕೊಡ್ಬೇಕು, ಎಷ್ಟು ಇದು ಕೊಡಬೇಕು, ವ್ಯಾಲ್ಯೂ ಕೊಡಬೇಕು ದುಡ್ಡಿಗೆ ಅಂತ? ಇದು ಭಗವದ್ಗೀತೆಯಲ್ಲಿ ದೈವಾಸುರ ಸಂಪತ್ ವಿಭಾಗ ಯೋಗ ಅಂತ ಬರುತ್ತೆ. ಅಂದರೆ ನಾವು ಅದೇ ವಿದ್ಯೆ ಇದರಲ್ಲಿ ಹೇಳ್ತಾ ಇದ್ವಲ್ಲ, ನಮಗಿದೆಲ್ಲ ಅಜ್ಞಾನದಿಂದ ಹುಟ್ಟೋದು. ಅಂದರೆ ಇವತ್ತು ನಮ್ದು ಏನೇನೋ ವೆಸ್ಟ್ರನ್ ಎಜುಕೇಷನ್ನಿಂದ, ಮಾಡ್ರನ್ ಎಜುಕೇಷನ್ನಿಂದ ಬಂದಿದೆ. ಅಥವಾ ಯಾರೋ ನೆಂಟರು ಅವರು ಇವರು ಏನೋ ಒಬ್ಬರು ಮಾಡಿದ್ರು, ಎಲ್ಲರೂ ಮಾಡಿದ್ರು, ಅಥವಾ ಫಿಲಿಮ್ ನೋಡಿ ಮಾಡ್ತಾರೆ. ಹಾಗಾಗಿ ಸ್ಕೂಲು ಕಾಲೇಜ್ಗಳು ಬಂದು ನಮಗಿವತ್ತು ಚೆನ್ನಾಗಿ ದುಡ್ಡು ಮಾಡಬೇಕಪ್ಪ, ಲೈಫಲ್ಲಿ ಸೆಟ್ಲ್ ಆಗಬೇಕು, ಮನೆ ಕಟ್ಟಬೇಕು, ಮದುವೆ ಆಗಬೇಕು, ಒಂದಿನ ಹೋಗ್ಬೇಕು, ಆ ಥರ ಇದೆ ಇವಾಗ ಭಗವದ್ಗೀತೆಯಲ್ಲಿ 15ನೇ ಅಧ್ಯಾಯ ಸಾರಭಾಗದಲ್ಲಿ ಕೊನೆಯಲ್ಲಿ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾನಗಃ, ಅದರಲ್ಲಿ ಕೊನೆಯಲ್ಲಿ ಹೇಳ್ತಾರೆ ಏತದ್ ಬುದ್ಧಿಯ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಎಲ್ಲ ಹೇಳಿ ತತ್ವಜ್ಞಾನದ ಮಹತ್ವ ಅದೆಲ್ಲ ಹೇಳಿ, ನಮ್ಮ ಕರ್ತವ್ಯಗಳೇನು, ಜ್ಞಾನಯೋಗ ಅದೆಲ್ಲ ಹೇಳಿ ಕೊನೆಯಲ್ಲಿ ದೇವರು ಹೇಳ್ತಾನೆ, ಈ ರೀತಿ ಮಾಡಿದ್ರೆ ನಿನ್ನ ಕೀರ್ತಿ ಜನ್ಮಕ್ಕೊಂದು, ನಿನ್ನ ಜೀವನಕ್ಕೊಂದು ಅರ್ಥ ಬರುತ್ತೆ ಅಂತ. ಅದಾದಮೇಲೆ ದೈವಾಸುರ ಸಂಪತ್ ವಿಭಾಗ ಅಂತ ಬಂದಾಗ ಮೊದಲು ಹೇಳ್ತಾರೆ ಅಭಯಂ ಸತ್ವ ಸಂಶುದ್ಧಿರ್ ಜ್ಞಾನಯೋಗ ವ್ಯವಸ್ಥಿತ. ಅಂದರೆ ಸಜ್ಜನರ ಲಕ್ಷಣ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಸ್ತಪ ಆರ್ಜವಂ. ಒಂದು ದೈವಿ ಸಂಪತ್ತು ಅಂದರೆ ಏನು ಜೀವನದಲ್ಲಿ ಅಂತ ಒಂದು ದೊಡ್ಡ ಲಿಸ್ಟು ಶ್ರೀಕೃಷ್ಣ ಪರಮಾತ್ಮ ಅರ್ಜುನಂಗೆ ಕೊಡು. ಅದರಲ್ಲಿ ಅಭಯಂ, ಭಯ ಇಲ್ಲದೆ ಇರೋದು. ನಾವು ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಇವತ್ತು ಅವ್ರ ಬೌಂಡ್ರಿನ ನಾವು ಏನು ಹೇಳಿದ್ವಿ, JNK ಸ್ವಲ್ಪ ಎಲ್ಲೋ ಒಂದು ಬಾರ್ಡ್ರಲ್ಲಿ ಒಂದು 100 ಮೀಟ್ರು 200 ಮೀಟ್ರ್ ಬಂದ್ರೇ ಫೈರಿಂಗ್ ಸ್ಟಾರ್ಟ್ ಆಗುತ್ತೆ. ನಾವು ಕನ್ಯಾಕುಮಾರಿವರೆಗೂ ಬಂದರೂ ಸುಮ್ಮನೆ ಇರ್ತೀವಂದರೆ, ಇವತ್ತು ನಮ್ಮದು ಹೆಂಗೆ ಕಲ್ಲಿ ಬೌಂಡ್ರಿ ಪುಷ್ ಮಾಡ್ಕೊಂಡು ಬರ್ತಾ ಇದ್ದಾನೆ, ಶಿಖಾ ತೆಗೆಸ್ಬಿಟ್ಟ. ಇವತ್ತು ಎಷ್ಟೋ ಜನ ಜನವಾರ ತೆಗೆದಾಕ್ತಾ ಇದ್ದಾರೆ, ಯಾವುದೋ ದೇಶಕ್ಕೆ ಹೋಗ್ತಾರೆ, ಎಲ್ಲ ಇಂಟರ್ ಕ್ಯಾಸ್ಟ್ ಮ್ಯಾರೇಜು, ಮಕ್ಕಳಿಲ್ಲ, ಮದುವೆ ಇಲ್ಲ. ಈ ರೀತಿ ಪ್ರತಿಯೊಂದು ಇದು ದಾಳಿನೇ ಅಲ್ವಾ ಬ್ರಾಹ್ಮಣ ಸಮಾಜದ ಮೇಲೆ. ಮತ್ತು ಯಾವುದು ನಾವೇನೋ ಅದಕ್ಕೆ ರಿಟ್ಯಾಲಿಯೇಟ್ ಮಾಡದಿದ್ರೆ ಇವತ್ತಿನ ಕರೆಂಟು ಅವರು ವೆಪನ್ ಇಟ್ಕೊಂಬರಲ್ಲ. ಒಂದು ಸದಾಚಾರ, ಒಂದು ಸಂಪ್ರದಾಯವನ್ನು ಹಾಳು ಮಾಡಿದ್ರೆ ಇನ್ನೆಲ್ಲ ಹಾಳಾದಂಗೆ. ಅದಕ್ಕೆ ಅಭಯಂ ಅಂದರೆ ನಾವು ಅಷ್ಟು ಧೈರ್ಯವಾಗಿರ್ಬೇಕು. ಹಂಗಂತ ನಾವು ಏನೇ ಶತ್ರುಗಳು ಹೊಡಿತಾ ಇದ್ರು ಸುಮ್ಮನೆ ಇರೋದು ಹಂಗಲ್ಲ. ನಾವು ಅದು ಕೂಡ ಅಭಿಮಾನಶ್ಚ ಅಂತ ಮುಂದೆ ಒಂದು ಶ್ಲೋಕದಲ್ಲಿ ಬರುತ್ತೆ. ಶತ್ರುಗಳು ಏನು ಮಾಡ್ತಾರೋ ನಂಗೇನಾಗಲ್ಲ ಅಂತ ಕೂತಿರೋನು ಮೂರ್ಖನೇ. ಅವರು ಹೊಡೆಯೋದನ್ನ ಫಸ್ಟೇ ತಿಳ್ಕೊಂಡು ಅದನ್ನೇ ಇಂಟೆಲಿಜೆನ್ಸ್ ಅನ್ನೋದು. ಇನ್ನು ಮುಂದೆ ಆಗೋ ಅಪಾಯವನ್ನು ಈಗಲೇ ನಾವು ಅದಕ್ಕೆ ಪರಿಹಾರೋಪಾಯ ಮಾಡಿ, ಅವರು ಇವಾಗ ಟ್ರಂಪನ್ನು ಸಾಯಿಸ್ಬೇಕಂತಿದ್ರೆ ಅವರೇ ಇವ್ರನ್ನ ಮಾಡಿದ್ರಲ್ಲ ಕಮಾನಿನ. ಹಂಗೆ ಅಹಿಂಸಾ ಸತ್ಯಂ ಅಕ್ರೋಧಂ, ಇಲ್ಲಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯ ಸ್ತಪ ಆರ್ಜವಂ. ಈ ಸ್ವಾಧ್ಯಾಯ ಇದೆಲ್ಲ ದೈವಿ ಸಂಪತ್ತು ಅಂತ. ಇವತ್ತು ಯಾರಾದರೂ ನಾವು ಎಜುಕೇಷನ್ ಒಳ್ಳೆ ಜಾಬ್ ಸಿಗ್ಬೇಕಾದ್ರೆ 16-18 ವರ್ಷ ಎಜುಕೇಷನಲ್ಲಿ ಹೊಟ್ಟೋಗುತ್ತೆ.
ಆಮೇಲೆ 30-40 ವರ್ಷ ಅವ್ರ ಕೆರಿಯರ್ ಅಂತ. ಎಲ್ಲೋ ಅರ್ಧ ಗಂಟೆ 1 ಅವರ್ ಅದು ಕಲ್ತ್ರು ಯಾವುದು ದಿನ ಎಲ್ಲೋ ಹೋಗಿ ಕೂತಿರ್ತಾರೆ ಯಾರ ಮಧ್ಯ, ಅದೆಲ್ಲ ಸಂಸ್ಕಾರಗಳು. ಅಲ್ಲೆಲ್ಲೋ ಹೋಗಿ ಊಟ ಮಾಡ್ತಾರೆ, ಮನೆ ಊಟ ಅಂತ ಹೇಳ್ತಾರೆ, ಅದು ಸ್ಪರ್ಶ ದೋಷಗಳು ಅದು ಇದು, ಮತ್ತು ಅವ್ರ ಹತ್ರ ಮಾತುಕತೆ, ಇದೆಲ್ಲ ಇವ್ರ ಜೀವನ ಪರ್ಯಂತ ಹೋಗಿ ಕೊನೆಯಲ್ಲೂ ಎಷ್ಟಾದರೆ ಅಷ್ಟು ಸಾಧನೆ ಮಾಡೋದು. ಆ ಥರ ಆಗಿದೆ. ಈ ಸ್ವಾಧ್ಯಾಯ ತಪ ಅಂತೂ ದೂರತೋಪಾಸ್ತ, ಆರ್ಜವ, ಅಹಿಂಸಾ, ಸತ್ಯಂ, ಅಕ್ರೋಧ, ಶಾಂತಿ, ಪೈಶುನಂ, ದಯ, ಇವಾಗ ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ವಾದಿರಾಜರದು ಇವಾಗ ಆರಾಧನೆ ನಡೀತಾ ಇದೆ. ಸತ್ವನಿಷ್ಠಂ ವರಿಷ್ಠಂ, ಇಲ್ಲಿ ಸತ್ವ ಸಂಶುದ್ಧಿರ್ ಜ್ಞಾನಯೋಗ ವ್ಯವಸ್ಥಿತ, ಇಲ್ಲಿ ಸ್ವಾಧ್ಯಾಯ ತಪ ಆರ್ಜವಂ ಅಂತ, ಅವರು ತಪೋವಿದ್ಯಾ ವಿರಕ್ತ್ಯಾದಿ, ಅವರು ಶಮದಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ. ಇವಾಗ ನಮ್ಗೆ ಸತ್ವ ಎಲ್ಲಿಂದ ಬರುತ್ತೆ? ಬ್ರಹ್ಮದೇವರು, ಮಧ್ವಾಚಾರ್ಯರು, ಇವರು ರುಜುಗಳ ಅವರೇ ಮುಖ್ಯ ಗುರುಗಳು. ಅವರು ನಾಮಸ್ಮರಣೆ ಅವ್ರು ಹಾಕ್ಕೊಟ್ಟಿರೋ ದಾರಿಲಿ ಬರುತ್ತೆ ನಮಗೆ. ಯಾಕಂದರೆ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರಯೂತ ಮುಖ್ಯಂ ಅಂತ ಹೇಳ್ತೀವಲ್ಲ, ಹಂಗೆ ಸತ್ವನಿಷ್ಠಂ ವರಿಷ್ಠಂ ಅಂತ, ಎಲ್ಲ ಗುಣಗಳಲ್ಲೂ ಅವರು ವರಿಷ್ಠರು, ರುಜುಗಣಸ್ಥರು. ಅವ್ರಿಗೆ ಏನು ಕಲಿ ಪ್ರಭಾವನೇ ಇಲ್ಲ. ಅದೇ ಥರ ಶ್ರೀಕೃಷ್ಣ ಪರಮಾತ್ಮ ಈ ದಯಾ ಇದುಲ್ ಆರ್ಧವಂ ಇದೆಲ್ಲ, ತೇಜ, ಕ್ಷಮ, ಧೃತಿ ಅಂದರೆ ಪರಾಕ್ರಮ, ಸತ್ಯ, ವಿಷಯದಲ್ಲಿ ವೈರಾಗ್ಯ. ನಮಗೆ ವಿಷಯದಲ್ಲಿ ವೈರಾಗ್ಯ ಇಲ್ಲದೇ ಇದ್ರೆ ತಾನೇ ಸ್ವಧರ್ಮ ಬಿಟ್ಟು ಬೇರೆ ಕಡೆ ಹೋಗೋದು. ಇವಾಗ ಮಧ್ವಾಚಾರ್ಯರು ತದಲಂ ಬಹುಲೋಕ ವಿಚಿಂತನೆಯ ಪ್ರವಣಂ ಕುರು ಅಂತ, ನಾವು ಅದೆಲ್ಲ ಮಾಡಿ ಮುಗಿಸ್ ಬಂದಿದ್ದೀವಿ, ಮತ್ತೆ ಅದಕ್ಕೆ ವಾಪಸ್ ಹೋದ್ರೆ ಏನು ಪ್ರಯೋಜನ? ನಾವು ಇನ್ನೂ ಮುಂದೆ ಹೋಗ್ಬೇಕು ಸಾಧನೆಯಲ್ಲಿ. ನಮಗೆ ದೇವರು ಸಿಕ್ಕಬೇಕಾದ್ರೆ ವಿಷಯದಲ್ಲಿ ವೈರಾಗ್ಯ ಇರಬೇಕು. ಹಂಗೆ ನಮಗೆ ಭಗವನ್ ನಿಷ್ಠೆ ಇದೆಲ್ಲ ಅದು ಬರಬೇಕು ಅಂತ ಹೇಳಿದಾಗ ಮುಂದೆ ಹೇಳ್ತಾರೆ, ಇವಾಗ ದಂಭೋ ದರ್ಪೋ ಅಭಿಮಾನಶ್ಚ ಕ್ರೋಧ, ಇದು ಅಜ್ಞಾನದಿಂದ ಏನೇನು ಹುಟ್ಟುತ್ತೆ ಅಂತ. ಇವತ್ತೇನಂದ್ರೆ ಅದೇ ನೀವು ಹೇಳ್ತಾ ಇದ್ರಲ್ಲ, ನಮ್ಗೆ ವ್ಯಾಲ್ಯೂ ಯಾರು ಕೊಡಲ್ಲ ಅಂತ. ನಾವೇನಿದೀವೋ ಅದಕ್ಕಿಂತ ಜಾಸ್ತಿ ಅಂತ ತೋರಿಸ್ಕೋಬೇಕು ಪ್ರತಿಯೊಬ್ಬರು. ಅದೇ ಇವಾಗ ಯಾವುದೋ 10,000 ಸಂಬಳ ಇದ್ರೆ 20,000 ರೂಪಾಯಿ ಫೋನ್ ತಗೊಳ್ಳೋದು, 1 ಲಕ್ಷ ಇದ್ರೆ ಹಂಗಿದು ಕೊನೆನೇ ಇಲ್ಲ. 5 ಲಕ್ಷ ಇರೋರು 10 ಲಕ್ಷ ಹೆಂಗೆ ಅಂತ, ಫಸ್ಟ್ ಜಾಬ್ ಸಿಗೋದು ಹೆಂಗೆ ಅಂತ R&D ಮಾಡ್ತಾ ಇರ್ತಾರೆ. ಒಂದು ಸಿಕ್ಬಿಟ್ರೆ ಲೈಫ್ ಸೆಟ್ಲ್ ಒಂದು. ಮತ್ತು ಸೀನಿಯರ್ ಸಾಫ್ಟ್ವೇರ್ ಇಂಜಿನಿಯರ್ ಹೆಂಗೆ, TL ಹೆಂಗೆ, ಡೈರೆಕ್ಟ್ರ್ ಹೆಂಗೆ, ಮತ್ತು ಒಂದು ಮನೆ ಸಾಲದು ಇನ್ನೊಂದು ಹೆಂಗೆ. ಒಂದು ಸೈಟ್ ತೊಗೊಳ್ಳೋದಕ್ಕೆ ಎಷ್ಟು ಕಷ್ಟನೋ ಅದನ್ನು ಉಳಿಸ್ಕೊಳ್ಳೋದು ಅದಕ್ಕೆ 10 ಪಟ್ಟು ಕಷ್ಟ. ಅದಕ್ಕೆ ತಲೆ ಓಡಿಸ್ತಾ ಇರಬೇಕು, ಇವನ್ ಜಪ ತಪ ಎಲ್ಲ ಹೋಯ್ತು ಅಂತ. ಇವಾಗ ಮದುವೆ ಕನ್ಯಾ ಸಿಗಬೇಕು, ತುಂಬ ಕಷ್ಟ. ಕನ್ಯಾ ಸಿಗ್ತು, ಮದುವೆ ಆದರು, ಮತ್ತೆ ಜೀವನ ಪರ್ಯಂತ ಅವ್ರನ್ನ ಹೆಂಗೆ ಇವ್ರು ನಿಭಾಯಿಸೋದು, ಅದು ನೆಕ್ಸ್ಟು. ಅದೇ ಥರ ಧನ ಸಂಪಾದನೆ ಎಷ್ಟು ಕಷ್ಟನೋ ಅದನ್ನ ಸಂರಕ್ಷಣೆ, ಕ್ಷೇಮ ಸಮಾಚಾರ ಅದಕ್ಕಿಂತ ಕಷ್ಟ. ಅದನ್ನು ಅವನು ಎಲ್ಲಿ ಇನ್ವೆಸ್ಟ್ ಮಾಡಬೇಕು, ಡಬಲ್ ಮಾಡಬೇಕು, ಮತ್ತು ಅದಕ್ಕೆ ನ್ಯೂಸ್ ನೋಡ್ತಾ ಇರ್ತಾನೆ. ಅಲ್ಲಿ ನ್ಯೂಸಿಂದ ಯಾವ ಸೆಕ್ಟ್ರಿಗೆ ಏನಾಯಿತು, ಇವಾಗೆಲ್ಲ ಅವರು ಆಯಿಲ್ದು ಗ್ಲೋಬಲ್ ಅದು ಶಿಪ್ಸನ್ನೆಲ್ಲ ಏರ್ ಬೇಸು ಆಯಿಲ್ ಬೇಸನ್ನೆಲ್ಲ ಅವರು ಹಿಡಿದಿಟ್ಬಿಟ್ಟಿದ್ದಾರೆ ಇರಾನ್. ಅದರಿಂದ ಆಯಿಲ್ ಪ್ರೈಸಸ್ ಶೂಟಪ್ ಆಗುತ್ತೆ. ಆಯಿಲ್ ಸೆಕ್ಟ್ರು ಮುಂದೆ ಇವಾಗ ಬ್ಯಾರಲ್ 80ರಿಂದ 150 ಆಗ್ಬೋದು. ಸ್ವಲ್ಪ ಕಮೋಡಿಟಿಲಿ ಆಯಿಲನ್ನು ಬೆಟ್ ಮಾಡೋಣ, ಇದರಲ್ಲೆಲ್ಲ ತಲೆ ಓಡುತ್ತೆ. ಅದೇ ಮಧ್ವಶಾಸ್ತ್ರ ಅಂತ ಬಂದಾಗ ತಲೆ ಓಡಲ್ಲ, ಯಾಕಂದ್ರೆ ಅವ್ರಿಗೆ ಅಲ್ಲಿ ಭಕ್ತಿ ಇಲ್ಲ ಅಲ್ವಾ. ಬೇರೆ ಕಡೆ ಯಾವ ನ್ಯೂಸ್ ಹೆಡ್ಲೈನಿಂದ ನನ್ನ ಪೋರ್ಟ್ಫೋಲಿಯೋ ಏನಾಗುತ್ತೆ ಅಂತ ಗೊತ್ತಿರುತ್ತೆ, ಆದರೆ ದೇವರಲ್ಲಿ ಅಷ್ಟು ಭಕ್ತಿ ಇಲ್ಲ. ಯಾಕಂದ್ರೆ ಇವನು ದುಡ್ಡೇ ನಾನು ಅಂತ ತಿಳ್ಕೊಂಬಿಟ್ಟಿರ್ತಾನೆ. ಇವನ್ಗೆ ಯಾರೋ ದುಡ್ಡು ಕೊಡಿದ್ರೆ ನನಗೇ ಹೊಡೆದ ಅಂತ ತಿಳ್ಕೊಂಡಿರ್ತಾನೆ. ಹಾಗಾಗಿ ನಮ್ಗೆ ಹೆಡ್ಲೈನ್ದು ಗೊತ್ತಾಗಲ್ಲ. ಮುಂದೆ ಶ್ರೀಕೃಷ್ಣ ಪರಮಾತ್ಮ ಈ ದೈವಿ ಸಂಪತ್ತು ಆಸುರಿ ಸಂಪತ್ತು ಅಂತ, ನಮ್ಗೆ ಎಲ್ಲಿಂದ ಬೇರೆ ಬೇರೆ ಕಡೆಯಿಂದ ನಾವು ಪರಧರ್ಮದಿಂದ ದುಡ್ಡು ಬಂತು ಅನ್ನಲ್ಲ, ಅದರಿಂದ ಅಷ್ಟೆಲ್ಲ ಕರ್ಮಗಳು ನಮಗೆ ಸಂಗ್ರಹ ಆಗಿ ಮುಂದೆ ಅಷ್ಟು ಜಾಸ್ತಿ ಜನ್ಮ ಎತ್ತಿ ಅದನ್ನೆಲ್ಲ ಮಾಡಬೇಕಾಗಿ ಬರುತ್ತೆ. ಅದರಿಂದ ರೋಗಾದಿ ಉಪದ್ರವಗಳು, ಮುಂದೆ ನರಕಾದಿ ಅನರ್ಥ ಆಗುತ್ತೆ. ನಮಗೆ ಸಮಸ್ಯೆಗಳು ಬರೋದು ನಮ್ಮ ಇದಕ್ಕಲ್ಲ, ನಮ್ಮ ಹತ್ರ ಎಲ್ಲೆಲ್ಲಿಂದ ಸಂಗ್ರಹ ಆಗಿ ಬರುತ್ತೋ ಅದ್ರ ಜೊತೆ ಅದು ಕರ್ಮಗಳು ಬಂದು ಅದು ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ. ಅದೇ ನಮ್ಮ ಗುರುಗಳು ಅನುಗ್ರಹ ಮಾಡಿದಾಗ ಇವತ್ತು ಎಷ್ಟೋ ಜನಕ್ಕೆ ಒಂದು ಅಜ್ಞಾನ, ಯಾವುದೋ ನಾನು ದೊಡ್ಡ ರಾಯರಿಗೆ ಸೇವೆ ಮಾಡಿದೆ, ನಂಗೆ ಮೈಕ್ರೋಸಾಫ್ಟಲ್ಲಿ ಕೆಲಸ ಸಿಕ್ತು, ಅಲ್ಲಿ ಸಿಕ್ತು, ಅಮೇರಿಕಲ್ಲಿ ಕೆಲಸ, ಅವ್ರ ಅನುಗ್ರಹ ಆದರೆ ಕೆಲಸ ಬಿಟ್ಬಿಡ್ತಾರೆ. ಇವತ್ತು ಎಷ್ಟೋ ಜನ ಪಂಡಿತರು ಇದನ್ನು ತಪ್ಪು ಹೇಳ್ಕೊಡ್ತಾ ಇದ್ದಾರೆ. ಇವತ್ತು ತುಂಬ ಅನುಗ್ರಹ ಇರೋರು ಕೆಲಸವನ್ನು ಬಿಟ್ಟು
ಅದೇ 50 ವರ್ಷದ ಕೆಳಗೆ ಕೆಲಸ ಬಿಟ್ರೆ ಅವ್ರಿಗೆ ಪ್ರಶಂಸೆ ಮಾಡ್ತಾ ಇದ್ರು. ಇವತ್ತು ಯಾರೋ ಕೆಲಸ ಮಾಡೋರು ಒಂದು ಸುಮ್ಮನೆ ಅರ್ಧ ಗಂಟೆ ಹೋಗಿ ರಾಯರ ಮಠಕ್ಕೆ ಹೋದ್ರೆ ಅವ್ರನ್ನು ವಿಶೇಷವಾಗಿ ಅಯ್ಯೋ ರಾಯರ ಭಕ್ತಿನೂ ಇದೆ ಕೆಲ್ಸಕ್ಕೂ ಹೋಗ್ತಾನಂತಾನೆ. ಅಲ್ಲಿರೋ ಅರ್ಚಕನ್ ಒಂದಿನ ಇವ್ರು ಕೊಂಡಾಡಲ್ಲ. ಆ ಅರ್ಚಕ ಎಲ್ಲ ಬಿಟ್ಟು ರಾಯರ ಮಠ ನಿಂತಿರೋದೇ ಅರ್ಚಕರು ಪುರೋಹಿತರಿಂದ. ಅಲ್ಲಿರೋ ಅರ್ಚಕರನ್ನ ಇವ್ರ ಜೀವನದಲ್ಲಿ ಯಾವತ್ತೂ ಹೊಗಳಲ್ಲ. ಅವ್ರು ಅಲ್ಲೇ ಪೂಜೆ ಮಾಡಿ ದಿನ ಬೃಂದಾವನ ಮುಟ್ತಾ ಇದ್ದಾರೆ. ಇವ್ರು ಯಾರೋ ಒಂದು 2 ಲಕ್ಷ ಸಂಬಳ ಇದ್ದು ಹೋಗೋ ಒಂದು 15 ನಿಮಿಷ ಮಠಕ್ಕೆ ತುಂಬಾ ರಾಯರ ಭಕ್ತಿ ಇದೆ. ತುಂಬಾ ಭಕ್ತಿ ಇದ್ರೆ ಇವ್ರು ಯಾಕೆ ಅಲ್ಲಿ ಹೋಗ್ತಾರೆ ಬೇರೆ ಕಡೆ ಕೆಲ್ಸಕ್ಕೆ? ರಾಯರ ಗ್ರಂಥನೇ ಪಾಠ ಪ್ರವಚನ ಮಾಡ್ತಾ ಇದ್ರು. ಹಾಗಾಗಿ ಯಾರನ್ನ ಎಷ್ಟು ನಾವು ಇದು ಮಾಡ್ಬೇಕು, ಇದರಿಂದ ನಾವು ಅದೇ ಯುದ್ಧ ಅಂತ ಹೇಳಿದ್ವಲ್ಲ, ಇದನ್ನ ನಾವು ಸ್ಪಷ್ಟವಾಗಿ ಯಾರನ್ನ ಪ್ರಶಂಸೆ ಮಾಡಬೇಕು ಮಾಡಬಾರ್ದು ಅಂದಾಗ ಮಕ್ಕಳಿಗೂ ಒಂದು ಒಳ್ಳೆ ಮುಂದಿನ ಜನಾಂಗಕ್ಕೂ ಅರಿವು ಮೂಡುತ್ತೆ. ಹಂಗೆ ಮುಂದೆ ಶ್ರೀಕೃಷ್ಣ ಹೇಳ್ತಾರೆ ಪ್ರವೃತ್ತಿಂಚ ನಿವೃತ್ತಿಂಚ ಅಂತ. ಅಂದ್ರೆ ಯಾರಿಗೆ ಒಳ್ಳೇದಾಗುತ್ತೆ ಯಾರಿಗೆ ಕೆಟ್ಟದ್ದಾಗುತ್ತೆ. ಇವಾಗ ನಶೌಚಂ ನಾಪಿ ಚ ಆಚಾರೋ ನ ಸತ್ಯಂ ತೇಷು ವಿದ್ಯತೆ. ಈ ಹಸುರರು ಏನ್ ಮಾಡ್ತಾರೆ, ಅವ್ರಿಗೆ ಶೌಚ ಆಚಾರ. ಇವತ್ತು ನಾವು ನೋಡ್ತೀವಿ ನಮ್ಮ ಸುತ್ತಮುತ್ತಲೂನೇ ವಾರಕ್ಕೆ ಒಂದಿನ ಸ್ನಾನ ಮಾಡೋರು, 4 ಮದುವೆ ಆಗೋರು, 16 ಮಕ್ಳನ್ನ ಮಾಡೋರು ಇರ್ತಾರೆ. ಅವ್ರಿಗೆ ನದಿ ನೀರು ಒಂದೇ, ಚರಂಡಿನೂ ಒಂದೇ, ಎಲ್ಲಿ ಬೇಕೋ ಒಗಿತಾ ಇರ್ತಾರೆ. ಅವ್ರಿಗೆ ದೇವಸ್ಥಾನ ಇಲ್ಲ, ಮೂರ್ತಿ ಪೂಜೆ ಇಲ್ಲ. ಅಂಥವ್ರ ಮಧ್ಯೆ ನಾವಿದ್ದಾಗ ಮುಂದೆ ಏನಾಗುತ್ತೆ ಅನ್ನೋದು ನಮಗೆ ಆ ಅಪಾಯಗಳನ್ನ ನಾವು ಅರ್ಥ ಮಾಡ್ಕೋಬೇಕು. ನಮಗೂ ಗೋವು ದೇವರು, ನಮಗ್ ದೇವಸ್ಥಾನಗಳು, ಅಲ್ಲಿ ಭಗವಂತನ ಸನ್ನಿಧಾನ, ಅದು ಶಕ್ತಿ ಪೀಠಗಳು. ಆದರೆ ಅವ್ರಿಗೆ ಅದೇನೂ ಅಲ್ಲ. ಇವಾಗ ಅಫ್ಘಾನಿಸ್ತಾನಲ್ಲಿ ಬಾಮಿಯಾನ್ ಬುದ್ಧ ಇತ್ತು, ಅವ್ರ ಐಡಿಯಾಲಜಿಗೆ ಅದು ಮ್ಯಾಚ್ ಆಗಲ್ಲ ಅಂತ ರಾತ್ರೋರಾತ್ರಿ ಅದನ್ನ ಹೊಡೆದಾಕ್ಬಿಟ್ರು. ಹಂಗೆ ಏನು ಬೇಕಾದ್ರೂ ಡೆಮೋಗ್ರಫಿ ಚೇಂಜ್ ಆದರೆ ಏನು ಬೇಕಾದರೂ ಆಗ್ಬೋದು. ಹಂಗಾಗಿ ನಮ್ಗೆ ಅದು ಪ್ರತಿ ಕ್ಷಣದಲ್ಲೂ ನಾವು ಇದನ್ನ ಸ್ಥೂಲ ಸೂಕ್ಷ್ಮ ಅಂತ ನಾವು ಶಾಸ್ತ್ರ ಅಧ್ಯಯನ ಮಾಡೋದು, ಚಿಂತನೆ ಮಾಡೋದು, ಇವೆಲ್ಲ ಸೂಕ್ಷ್ಮ ಅನುಸಂಧಾನ ಆದರೆ ಸ್ಥೂಲದಲ್ಲೂ ಬ್ರಾಹ್ಮಣರ ಕರ್ತವ್ಯ ಇದೆ. ಪ್ರತಿದಿನ ನಾವು ಅದಕ್ಕೂ 1 ಗಂಟೆ ಅಂತ ಇಟ್ಟು ಸಮಾಜದಲ್ಲೂ, ಅದಕ್ಕೆ ಚತುಸ್ಸಾಗರ ಪರ್ಯಂತಂ ಗೋಬ್ರಾಹ್ಮಣೆ, ಬ್ರಾಹ್ಮಣರಿಗೆ ಏನು ಕಷ್ಟ ಬರ್ತಾ ಇದೆ, ನಮ್ಮ ಹಿಂದೂ ಸಮಾಜಕ್ಕೆ ಏನು ಕಷ್ಟ, ಭಾರತ ದೇಶಕ್ಕೆ ಏನು ಕಷ್ಟ, ಇದೆಲ್ಲದರಲ್ಲೂ ನಾವು ಆಸಕ್ತಿ ತೋರಿಸ್ಬೇಕು. ಆದರೆ ನಮ್ಮ ಫೋಕಸ್ ದಿನ 9 ಗಂಟೆ ಆಫೀಸ್ ಕೆಲಸ ಇದ್ದರೆ ನಮಗೇನೂ ಗೊತ್ತಾಗಲ್ಲ. ಇದನ್ನೆಲ್ಲ ಈ ಕರ್ತವ್ಯ ಕರ್ಮಗಳನ್ನು ಮರೆಸೋದೇ ನಮ್ಮ ಲೋಭ. ಅಂದರೆ ಇನ್ನೂ ದುಡ್ಡು ಬೇಕು ಅನ್ನೋದು. ಇದರಿಂದ ನಮ್ಮ ಜನ್ಮನೇ ವ್ಯರ್ಥ ಆಗ್ಬಿಡುತ್ತೆ. ದೇವ್ರು ಹೇಳಿರೋದು ಇದನ್ನು ಮಾಡೋಕ್ಕೆ ನಮಗೆ ಬ್ರಾಹ್ಮಣ ಜನ್ಮ ಕೊಟ್ಟಿರೋದು. ಅದಕ್ಕೆ ನಮ್ಮನ್ನು ಯಾರು ನಮ್ಮ ಕರ್ತವ್ಯ ಕರ್ಮಗಳಿಂದ ನಮ್ಮನ್ನು ದಿಕ್ತಪ್ಪಿಸ್ತಾರೆ, ಸಾಮಾನ್ಯವಾಗಿ ಒಳ್ಳೆ ಫ್ರೆಂಡ್ಸು ಕೆಟ್ಟ ಫ್ರೆಂಡ್ಸ್ ಅಂತಿರ್ತಾರೆ. ಒಳ್ಳೆ ಫ್ರೆಂಡ್ ಏನು ಹೇಳ್ತಾರೆ, ಸ್ಕೂಲ್ಗೆ ಹೋದರೆ, ಅಂದರೆ ಇನ್ ದ ಕಾಂಟೆಕ್ಸ್ಟ್ ಆಫ್ ಅವರ್ ಸ್ಕೂಲ್ ಆರ್ ಕಾಲೇಜ್ ಎಜುಕೇಷನ್, ಚೆನ್ನಾಗಿ ಓದ್ಕೊ ಅಂತ ಹೇಳ್ತಾನೆ, ಬುಕ್ಸ್ ತೋರಿಸ್ತಾನೆ, ಟೈಮ್ ವೇಸ್ಟ್ ಮಾಡಬೇಡ ಅಂತ ಹೇಳ್ತಾನೆ, ದುಡ್ಡು ಸುಮ್ಮನೆ ಖರ್ಚು ಮಾಡ್ಕೋಬೇಡ, ಇದೆಲ್ಲ ಹೇಳ್ತಾನಲ್ಲ. ಆಮೇಲೆ ಯಾರಾದರೂ ಗುರುಗಳಿಗೆ ಅವ್ರಿಗೆ ಕ್ಲಾಸ್ ಬಂಕ್ ಮಾಡಿ ಹೋಗೋಣ ಅನ್ನೋದು, ಅದೆಲ್ಲ. ಅದೇ ಸ್ಕೂಲಲ್ಲಿ ಟೀಚರ್ಸ್ಗೆ ಎಲ್ಲರಿಗೂ ಒಳ್ಳೆ ಮರ್ಯಾದೆ ಕೊಟ್ಟು ಅಸೈನ್ಮೆಂಟ್ಸ್ ಎಲ್ಲ ಎಕ್ಸಾಮಲ್ಲೂ ಒಳ್ಳೆ ಮಾರ್ಕ್ಸ್ ತೊಗೊಂಡು ಒಳ್ಳೆ ಕ್ಯಾಂಪಸ್ ಸೆಲೆಕ್ಷನ್. ಅದೇ ಕೆಟ್ಟವ್ರಿದ್ರೆ ಎಲ್ಲ ಬಂಕ್ ಓಡಿಸೋದು, ಪಿಕ್ಚರು, ಇದು ಎಲ್ಲ ಸಿಗರೇಟು, ಪಾರ್ಟಿ ಮಾಡೋಣ, ಎಲ್ಲ ಡೇಟಿಂಗು ಔಟಿಂಗು ಅಂತೆಲ್ಲ ಹೋಗಿ ಅವನ ಜೀವನನೇ ಹಾಳು ಮಾಡಿಟ್ಟಿರ್ತಾನೆ. ಅದೇ ಥರ ಪುರಂದರದಾಸರು ಹೇಳ್ತಾರೆ, ಅಂದರೆ ದುಗ್ಗಾಣಿ ಎಂಬುದು ದುರ್ಜನರ ಸಂಘ, ದುಗ್ಗಾಣಿ ಬಲು ಕೆಟ್ಟದಣ್ಣ ಅಂತ. ನಮಗೆ ದುಡ್ಡು ಸಂಪಾದನೆ ಅನ್ನೋದು ನಾವು ನೋಡ್ತೀವಿ, ಆದರೆ ಒಬ್ರು ತುಂಬಾ ಕೆಟ್ಟವರು, ಅಂದರೆ ಹೈಲಿ ಇನ್ಫ್ಲೂಯೆನ್ಷಿಯಲ್. ಸಂಘ ಅನ್ನೋದೇನೇ ಕೇಳ್ತಾರಂದ್ರೆ ಇನ್ಫ್ಲೂಯೆನ್ಸ್ ಮಾಡೋದಕ್ಕೆ. ಸಂಘವಾಗಲಿ ಸಾಧು ಸಂಘವಾಗಲಿ, ಸುಮ್ಮನೆ ಜೊತೆ ಸೇರೋದಲ್ಲ, ಅದರಿಂದ ಇನ್ಫ್ಲೂಯೆನ್ಸ್ ಆಗೋದು ಅನ್ನೋ ಅರ್ಥದಲ್ಲಿ ಹೇಳ್ತಾರೆ. ಸಂಘದಿಂದ ಲಿಂಗದೇಹ ಭಂಗವಾಗಲಿ ಅಂತ. ಹಂಗೆ ದುರ್ಜನರ ಸಂಘ, ದುಗ್ಗಾಣಿ ಬಲು ಕೆಟ್ಟದಣ್ಣ. ಆಚಾರ ಹೇಳೋದು ದುಗ್ಗಾಣಿ, ಬಲು ನೀಚಾರ ಮಾಡೋದು ದುಗ್ಗಾಣಿ. ಇವಾಗ ದುಡ್ಡಿರೋರು ಏನು ಹೇಳ್ತಾರೆ ಅದೇ ಸಿದ್ಧಾಂತ ಆಗುತ್ತೆ. ಇವತ್ತು ನಾವು ನೋಡ್ತೀವಿ, ಯಾರು ದುಡ್ಡಿದಾರೋ ಅವರೇ ಪಾಲಿಟಿಕ್ಸಲ್ಲಿ ಗೆಲ್ಲೋರು, ದುಡ್ಡಿರೋರೇ ಒಳ್ಳೆ ಫಿಲಿಮ್ ಸ್ಟಾರ್, ಎಲ್ಲರೂ ಅವ್ರನ್ನ ಹೊಗಳ್ತಾ ಇರ್ತಾರೆ. ಒಬ್ಬನ ಒಳ್ಳೆ ಚಿತ್ರನಟ ಒಳ್ಳೆ ಸ್ಟೋರಿ ತೆಗೆದ್ರೆ ಯಾವುದೋ ನಮ್ಮ ನ್ಯೂಸ್ ಚಾನಲ್ ಕವರ್ ಮಾಡುತ್ತೆ, ಇಷ್ಟು ದುಡ್ಡು ಅಂತ ಕೊಟ್ರೇನೆ ಆ ಸ್ಟೋರಿನ ಕನ್ನಡ ಉಳಿಸಿ ಅಂತಾರೆ. ಕನ್ನಡದ ಬಗ್ಗೆ ಒಳ್ಳೆ ಇತಿಹಾಸದನ್ನ ಒಂದು ಒಳ್ಳೆ ಪಿಕ್ಚರ್ ಮಾಡಿದ್ರೆ ಯಾವ ಕನ್ನಡ ನ್ಯೂಸ್ ಚಾನಲ್ಲು ಹಾಕೋದು. ಯಾಕಂದ್ರೆ ದುಡ್ಡೇ ಅಲ್ಲೆಲ್ಲ ಮೇನ್ ರೋಲ್ ಪ್ಲೇ ಮಾಡೋದು. ಅದನ್ನ ಬಾಯಿ ಬಿಟ್ಟು ಯಾರು ಹೇಳಲ್ಲ. ಹಂಗೆ ಬಲು ನೀಚಾರ ಮಾಡೋದು, ದುಡ್ಡಿಗೆ ಯಾವ ಲೆವೆಲ್ಗೆ ಬೇಕೋ ಹೊಟ್ಟೋಗ್ತಾರೆ. ಅದು ದುಡ್ಡು ಸಂಪಾದನೆ ಮಾಡ್ತಾ ಮಾಡ್ತಾ ಇಲ್ಲಿ ಬರುತ್ತೆ.
ಇದೇನು ಬರುತ್ತಂದ್ರೆ ಮಧ್ಯ ಮಯ ಲಬ್ಧಮಿದಂ, ಇದು ದುಡ್ಡನ್ ಸಂಪಾದನೆ ಪ್ರಸಕ್ತಃ ಕಾಮಭೋಗೇಶು ಪತಂತಿ ನರಕೆ. ಅಂದ್ರೆ ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ. ಇವಾಗ ದುಡ್ಡನ್ ಸಂಪಾದನೆ ಮಾಡ್ತಾ 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 ಹೆಂಗ್ ಹೊಟ್ಟೋಗುತ್ತೆ ಅಂದ್ರೆ, ಈಶ್ವರೋ ಅಹಂ ಭೋಗಿ ಸಿದ್ಧೋ ಅಹಂ ಬಲವಾನ್ ಸುಖಿ. ನನ್ನಂತ ಸುಖಿ ಇಲ್ಲ, ನಾನೇ ಈಶ್ವರ, ನಾನೇ ಭೋಗಿ, ನಾನೇ ಸಿದ್ಧ, ನಾನು ಅನ್ಕೊಂಡಿದ್ದೆಲ್ಲ ಆಗ್ತಾ ಇರುತ್ತೆ. ಆಮೇಲೆ ಎಲ್ಲರೂ ಅವ್ರನ್ನೇ, ನನ್ನ ಸದೃಶ ಇನ್ಯಾರೂ ಇಲ್ಲ. ಇದು ಅಂದ್ರೆ ಎಲ್ಲರೂ ಯಾರನ್ನ ಬೇಕಾದ್ರೂ ದಾಸ್ಯ ಮಾಡ್ಕೋತೀನಿ, ನನ್ಗೇನ್ ಬೇಕೋ ಭೋಗ ಸಂತೋಷ ಪಟ್ಕೋತೀನಿ. ಇಂಥ ಜ್ಞಾನ ಬಂದು ತಲೆ ಕೆಟ್ಟೋಗುತ್ತೆ. ಅದಕ್ಕೆ ಬಲು ನೀಚಾರ ಮಾಡೋದು ದುಗ್ಗಾಣಿ. ಅಲ್ಲಿ ದಾಸ್ಯಾಮಿ ಮೋದಿಶಿ ಅನೇಕ ಚಿತ್ತ ವಿಭ್ರಾಂತ ಪ್ರಸಕ್ತ ಕಾಮಭೋಷ. ಇದು ಕೊನೆಗೆ ಎಷ್ಟು ಡೌನ್ಫಾಲ್ ಆಗುತ್ತಂದ್ರೆ ನರಕಲೋಕಕ್ಕೆ ಒಂದು ದಾರಿ ಆಗುತ್ತಿದೆಲ್ಲ. ಇದು ಆಸುರಿ ಸಂಪತ್ತದು ಇದು ಹೇಳ್ತಾರೆ. ಕೊನೆಗೆ ನಾನೇ ದೇವರು ಅನ್ನೋ ಭಾವನೆ ಬಂದ್ಬಿಡುತ್ತೆ. ದುಡ್ಡು ಸಂಪಾದನೆ ಮಾಡ್ತಾ ಮಾಡ್ತಾ ಸಜ್ಜನರೆಲ್ಲ ದೂರ ಆಗ್ಬಿಡ್ತಾರೆ. ನೆಂಟತನ ಹೇಳೋದು ಬಹು ನೆಂಟರ ಮಾಡೋದು ಅಂತ. ಇವಾಗ ನಾವು ಮಾತಾಡ್ತಾ ಇದ್ವಿ, ತುಂಬಾ ಜನಕ್ಕೆ ದುಡ್ಡು ಬೇಕಾ ದೇವ್ರು ಬೇಕಾ ಅಂದ್ರೆ ದುಡ್ಡೇ ಬೇಕು. ಎಲ್ಲರೂ ಬಂದು ಹೊಗಳ್ತಾ ಇರ್ತಾರೆ ಇವನ್ನ. ಆಚಾರ ಹೇಳೋದು ಅಂದ್ರೆ, ಇವಾಗ ಯಾರು ದುಡ್ಡು ಬೇಕು ಅಂತಾರ ಅಂತ ಪಂಡಿತರುಗಳು ಅಂಥವ್ರೆ ಬಂದು ಡೊನೇಷನ್ ಸಿಕ್ಕರೆ ಸಾಕು ಅವ್ರಿಗೆ. ತುಂಬಾ ಧರ್ಮ ಮಾಡ್ತೀರಾ ಅಂತೇಳಿ ಇವ್ರಿಗೇನು, ಇವಾಗ ಗಾಯತ್ರಿ ಮಂತ್ರ ನೀನ್ ಹೇಳ್ತೀಯನಪ್ಪ, ಯಾವಾಗ ಮುಂಜಿ ಆಗಿದ್ದು, ಒಂದು 20 ಯಾರೋ ಮನೆ ಯಜಮಾನ ಇರ್ತಾನೆ, ಒಂದು 20 ವರ್ಷ ಆಗಿರುತ್ತೆ ಮುಂಜಿ ಆಗಿ. ಗಾಯತ್ರಿ ಮಂತ್ರ ಯಾವ ವೇದದಲ್ಲಿದೆ ನಿಮ್ದು? ಯಾವುದು ಋಗ್ವೇದನ? ಎಷ್ಟನೇ ಮಂಡಲದಲ್ಲಿ, ಎಷ್ಟನೇ ಅಧ್ಯಾಯದಲ್ಲಿದೆ? ಅದು ಗಾಯತ್ರಿ ಮಂತ್ರ ಶ್ಲೋಕದ ಹಿಂದಿನ ಶ್ಲೋಕ ಏನು, ಮುಂದಿನ ವೇದ ಮಂತ್ರ ಏನು ಅಂತ ಕೇಳಿದ್ರೆ, ನೀನ್ ಏನ್ ಸಂಧ್ಯಾವನೆ ಮಾಡಿದೀಯಪ್ಪ, ನಿಂಗೇನು ಅದ್ರ ಕಡೆ ಗಮನನೇ ಇಲ್ಲ. ಜ್ಞಾನ ವಿಸ್ತಾರ ಆಗ್ತಾ ಹೋಗ್ಬೇಕಲ್ವ. ಇವಾಗ ಏನೋ ಮಗು 5 ವರ್ಷದ ಮಗು ಹೇಳ್ಕೊಟ್ರು ಮಾಡುತ್ತೆ. ದೊಡ್ಡವ್ರು ಆಗ್ತಾ ಆಗ್ತಾ ಬೇರೆ. ಅದೇ ಪ್ರತಿ ವರ್ಷ ಹೈಕ್ ಬೇಕು, ಇವನಿಗೆ ಒಳ್ಳೆ ಮನೆ ಬೇಕು, ಹೊಸ ಹೊಸ ಕಾರ್ಗಳು ಬೇಕು, ಮೊಬೈಲಲ್ಲಿ ಎಲ್ಲದರಲ್ಲೂ ಅಪ್ಡೇಟ್ ಆಗ್ತಾ ಇದ್ದಾನೆ. ಹಂಗೆ ಹೇಳಿದ್ರೆ ಹಂಗೆ ಹೇಳಿದ ತಕ್ಷಣ ಇವನಿಗೆ ಪ್ರತಿಯೊಬ್ರು ಹೊಗಳ್ತಾ ಇದ್ದಾರಲ್ಲ, ಆಫೀಸಲ್ಲೂ ದೊಡ್ಡ ಪೋಸ್ಟು, ನೆಂಟರೆಲ್ಲ ಹೊಗಳ್ತಾ ಇದ್ದಾರೆ, ಇವನಿಗೆ ನಾನೇ ದೇವ್ರು, ಅಂಥವ್ರು ಅವರೇ ಕೆಟ್ಟವರು ಅಂತ ಪಂಡಿತರ ಮೇಲೆ ಅಪಪ್ರಚಾರ ಮಾಡಕ್ ಶುರು ಮಾಡ್ಬಿಡ್ತಾನೆ. ಇವ್ರಿಗೆ ಯಾರು ಅವಾಗ ಯಾರ್ಯಾರು ಹೊಗಳ್ತಾರೋ ಅಂಥವ್ರ ಜೊತೆನೇ ಇದ್ದು ಕೊನೆಗೆ ಇವನ್ ಭ್ರಾಂತಿಲೆ ನಾನೇ ಗ್ರೇಟ್ ಅನ್ಕೊಂಡೆ ಸಾಯ್ತಾನೆ. ಕೊನೆಗೆ ನರಕಕ್ಕೆ ಹೋಗುತ್ತೆ. ಅದನ್ನ ಪುರಂದರದಾಸರು ಬಹು ನೆಂಟರು ಒಂಟೆ ತರ ತಲೆ ಮೇಲೆ ಕೊಟ್ಟೋಗುತ್ತೆ ಅಂತ ಹೇಳ್ತಾರೆ. ಕುಂಟ ನೆನೆಸೋದು ದುಗ್ಗಾಣಿ. ಅವನ ಜೀವನ ಅಂದ್ರೆ ಸಾಧನೆ ಕುಂಟ ಆಗುತ್ತೆ, ಒಂಟೆಗೆ ತಲೆ ಮೇಲೆ ಇರುತ್ತಲ್ಲ. ಹಂಗೆ ನೆಂಟತನ ಮಾಡೋದು, ಬಹು ನೆಂಟರ ಗಳಿಸೋದು, ಕೊನೆಗೆ ಒಂಟೆ ತರ ತಲೆ ಮೇಲೆ ಹೋಗ್ತಾ ಇರುತ್ತೆ ಅಂತ. ಹಂಗೆ ತಲೆ ಇವನು ಕೆಳಗೆ ನಿಲ್ಲೋದೇ ಇಲ್ಲ ಭೂಮಿ ಮೇಲೆ. ಮಾನ ಹೇಳೋದು ದುಗ್ಗಾಣಿ, ಮಾನ ಗೆಡಿಸೋದು ದುಗ್ಗಾಣಿ. ಎಲ್ಲ ಯಾವ ಮಾಡಬಾರದು ಕೆಲಸ ಎಲ್ಲ ಮಾಡಿ, ಯಾಕಂದ್ರೆ ಏನ್ ಬೇಕಾದ್ರೂ ಯಾರು ಏನೋ ಹೇಳೋರಿಲ್ಲ ಕೇಳೋರಿಲ್ಲ. ಬಹುಮಾನ ನಿಧಿ ಪುರಂದರ ವಿಠಲನ ಕಾಣಿಸದಿರುವುದು ದುಗ್ಗಾಣಿ. ಅದು ಒಂದು ಮಾತ್ರ, ದೇವ್ರ ಬಗ್ಗೆ ಮಾತ್ರ ಏನು ಇವನಿಗೆ ಗಮನ ಇರಲ್ಲ. ಇದೇ ತರ ಇವಾಗ ವಾದಿರಾಜರ ಆರಾಧನೆ ನಡೀತಾ ಇದೆ, ಅವ್ರ ಸ್ಮರಣೆ ಮಾಡೋಣ. ನಾವು ಹೇಳಿದ್ವಿ ಮೋದತೀರ್ಥರ ಮತ ಸೇನಾಧಿಪತಿ ಅಂತ ಹೇಳ್ತಾ ಇದ್ವಲ್ಲ, ಅವ್ರು ಎಂಥ ಫೈಟರ್ ಅನ್ನಕ್ಕೆ ಇವತ್ತಿದೆಲ್ಲ ಒಂದು ನಮ್ಮ ಕಲಿ ಹಾಕಿರೋ ಒಂದು ಜಾಲ. ಇಲ್ಲಿ ನಾವು ಮಾತಾಡ್ತಾ ಇದ್ವಲ್ಲ ಮೋಹ ಜಾಲ ಸಮಾವೃತ್ತ ಅಂತ. ಎಲ್ಲ ಶಿಶುಮೋಹ ಸತಿಮೋಹ, ಮಕ್ಕಳು ಅಲ್ಲಿ ಕರ್ಕೊಂಡೋಗು ಇಲ್ಲಿ ಕರ್ಕೊಂಡೋಗು, ಔಟಿಂಗು, ಹೆಂಡತಿ ಏನೇನೋ ಕೇಳ್ತಾ ಇರ್ತಾರೆ. ಆ ಮೋಹ ಪಾಶಕ್ಕೆ ಬಿದ್ದು ಇವನು ಇನ್ನೂ ಹೆಚ್ಚು ಸಂಪಾದನೆ ಮಾಡ್ಬೇಕಂತ ಇವತ್ತು ಎಷ್ಟೋ ಕಡೆ ಮನೆ ಯಜಮಾನ್ರೆ ಎಷ್ಟೋ ಹೆಂಗಸರು ಹೇಳ್ತಾರೆ ನಮ್ಮ ಕೆಲ್ಸಕ್ಕೆ ಹೋಗಕ್ಕೆ ಇಷ್ಟ ಇಲ್ಲ ಅಂತ. ಆದ್ರೆ ಅವರೇ ಇವ್ರನ್ನ ಕಳಿಸೋ ರೀತಿ ಆಗ್ತಾ ಇದೆ. ಇವಾಗೆಲ್ಲ ತುಂಬಾ ಎಜುಕೇಶನ್, ಶಾಸ್ತ್ರ, ಪಾಠ ಪ್ರವಚನ ಜಾಸ್ತಿ ಆಗಿ ಇವತ್ತು ತಿಳುವಳಿಕೆ ಬರ್ತಾ ಇದೆ. ಇವಾಗ ಎಷ್ಟೋ ಜನ ನಾವು ಹೋಗ್ಬಾರ್ದು, ಗಂಡನ ಸೇವೆ ಮಾಡಬೇಕು ಅನ್ನೋ ಬುದ್ಧಿ ಬರ್ತಾ ಇದೆ. ಯಾಕಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡೋದು ತಾಯಿಯೇ ಮೊದಲ ಗುರು ಅಂತ ಹೇಳ್ತೀವಲ್ಲ, ಹಂಗಾಗಿ ಅದೆಲ್ಲ ಬರ್ತಾ ಇದೆ ಇವತ್ತು. ತುಂಬಾ ಒಳ್ಳೆ ಅದು ಬೆಳವಣಿಗೆ ಅದು. ಹಂಗಾಗಿ ಇವತ್ತು ನಮ್ಗೇನೂ ಬೇಡ, ಒಂದು ಸ್ವಲ್ಪ 2 ಹೊತ್ತು ಊಟ ಇದ್ರೆ ಸಾಕು, ನಮ್ಮ ಗಂಡ ಪಾಠ ಪ್ರವಚನಕ್ಕೆ ಹೋದ್ರೆ ಸಾಕು ಅನ್ನೋರು ತುಂಬಾ ಜನ ಬರ್ತಾ ಇದ್ದಾರೆ ಇವತ್ತು. ಅಂಥವ್ರು ಬಿಟ್ರೆ ಬಹುಪಾಲು ಇವತ್ತಿರೋದು ಅದು ಬೇಕು ಇದು ಬೇಕು, ಕಾರ್ ಕೊಡಿಸಿ ದೊಡ್ಡ ಬಂಗ್ಲೆ ಕೊಡಿಸಿ ಅಂದಾಗ ಅವಾಗ ಇವರು ಪಾಪ ಸಂಪಾದನೆ ಮಾಡಿ ಮಾಡಿ ಅದರಲ್ಲೇ ಹೊಟ್ಟೋಗ್ತಾರೆ. ಹಂಗಾಗಿ ವಾದಿರಾಜರು ಹೇಳ್ತಾರೆ, ಹಣವೇ ನಿನ್ನಯ ಗುಣ ಎಷ್ಟು ಬಣ್ಣಿಸಲಿ. ನೀವು ಹೇಳಿದ್ರಲ್ಲ ವ್ಯಾಲ್ಯೂ ಇಲ್ಲ ಅಂತ, ಹಣವಿಲ್ಲದವನೊಬ್ಬ ಹೆಣಕ್ಕಿಂತ ಕಡೆಯ ಅಂತ ಹೇಳ್ತಾರೆ. ಅದರಲ್ಲಿ ಹೇಳ್ತಾರೆ, ಬೆಲೆಯಾಗದವನೆಲ್ಲ ಬೆಲೆಯ ಮಾಡಿಸುವಿ.
ಅಂದ್ರೆ ಏನು, ಇವತ್ತು ನಾವು ನೋಡ್ತೀವಿ ಒಂದು 10 ಜನ ಕೂತಿರ್ತಾರೆ ಮದುವೆಲೋ ಮುಂಜಿಲೋ, ಎಲ್ಲರೂ ಯಾರನ್ನು ಹೊಗಳ್ತಾ ಇರ್ತಾರಂದ್ರೆ ಅವರು ಯಾರ ಜಾಸ್ತಿ ದುಡ್ಡಿದೆ ಅಲ್ಲೇ ಜನ ಎಲ್ಲ ವಾಲ್ತಾ ಇರ್ತಾರೆ. ಅವರು ಮಧ್ವಾಚಾರ್ಯ ಎಷ್ಟು ಗ್ರಂಥ ಮಾಡಿದ್ದಾರೆ? 37 ಗ್ರಂಥ, ಒಂದು 10 ಗ್ರಂಥ ಹೆಸರು ಹೇಳಿ ಅಂತ ಕೇಳಿದ್ರೆ ಅದಕ್ಕೆ ಎಲ್ಲರೂ ಜಾಗ ಸ್ವಲ್ಪ ಏನೋ ಬೇರೆ ಕೆಲಸ ಇದೆ ಅಂತ ಎಲ್ಲರೂ ಹೊಟ್ಟೋಗ್ತಾರೆ. ಹಂಗೆ ಅಲ್ಲಿ ಬೆಲೆಯಾಗದವನ್ನೆಲ್ಲ ಬೆಲೆಯ ಮಾಡಿಸುವಿ. ಜೀವನದ ಪ್ರತಿಯೊಂದು ಸ್ಟೇಜಲ್ಲೂ ನಮ್ಮ ಬೆಲೆ ಏನಿಲ್ಲದೆ ಇದ್ರು ಅವನ್ನೇ ಬೆಲೆ. ಡೊನೇಷನ್ ಕೊಟ್ರೆ ಸ್ಟೇಜ್ ಮೇಲೆ ಕೂಡಿಸ್ಬಿಡ್ತಾರೆ. ಬರೀ ಬೇರೆ ಪೊಲಿಟಿಕ್ಸು ಹೊರಗಡೆ ಅಲ್ಲ, ಇವತ್ತಿದು ನಮ್ಮ ಶಾಸ್ತ್ರ ಸಂಪ್ರದಾಯ ಕಡೆ ಸಂಘ ಸಂಸ್ಥೆಗಳಲ್ಲೇ ಹಿಂಗಾಗೋಗಿದೆ. ಸಾಧನೆ ಮಾಡಿರೋರು ಎಲ್ಲೋ ಇರ್ತಾರೆ. ಇವಾಗ ಯಾರೋ ಒಬ್ರು ಸಿಟಿಯಲ್ಲಿದ್ದರೂ ಕೂಡ ಯಾವುದೋ ಒಂದು ಕ್ಷೇತ್ರಗಳು ಅಲ್ಲಿ ಎಲ್ಲ ಅರ್ಚಕರು ಪುರೋಹಿತರು ಇರ್ತಾರೆ. ಯಾರಾದರೂ ಬೆಂಗಳೂರು ಇಂಥ ದೊಡ್ಡ ಸಿಟಿಯಿಂದ ಹಳ್ಳಿಗೆ ಕೊಡ್ತಾರ? ಎಷ್ಟೋ ಹಳ್ಳಿಗಳಲ್ಲಿ ಪ್ರಾಣದೇವ್ರ ಗುಡಿ ಇರುತ್ತೆ, ಅಲ್ಲಿ ಕನ್ಯಾದಾನ ಯಾರೂ ಮಾಡಲ್ಲ. ಅಲ್ಲಿ ಕನ್ಯಾದಾನ ಮಾಡಿದವ್ರನ್ನ ಯಾರೂ ಹೊಗಳಲ್ಲ. ಆಮೇಲೆ ಯಾರೋ ದೇವ್ರ ನಾಮ ಕಲಿತೀನಿ ನಾನು ಕೆಲ್ಸಕ್ಕೆ ಹೋಗಲ್ಲ ಅಂತ ಒಂದು 400-500 ದೇವ್ರ ನಾಮ ಕಲ್ತಿರ್ತಾರೆ. ಅದೇ ಯಾರೋ ಒಬ್ಬರು 1000 ಕೋಟಿ ಯಾವುದೋ ಕಂಪ್ನಿ ಮಾಲೀಕರು ಅವ್ರ ಹೆಂಡ್ತಿನ ಕರ್ಕೊಂಬಂದು ಸ್ಟೇಜ್ ಮೇಲೆ ಕೂಡಿಸ್ಬಿಟ್ಟು ಅವ್ರು ಹೇಳೋ ಉಪದೇಶನ ಎಲ್ಲರೂ ಕಣ್ಣು ಮುಚ್ಕೊಂಡು ಅದೇ ವೇದ ಪುರಾಣ ಥರ ಕೇಳಿಸ್ತು. ಯಾಕಂದರೆ ಅವ್ರ ಹತ್ರ 1000-10,000 ಕೋಟಿ ಇದೆ, 5 ಕೋಟಿ 10 ಕೋಟಿ ಡೊನೇಷನ್ ಕೊಡ್ತಾರೆ. ಹಂಗಾಗಿ ಅದು ಬೆಲೆಯಾಗದವರನ್ನೆಲ್ಲ ಬೆಲೆಯ ಮಾಡಿಸುವಿ, ಎಲ್ಲ ವಸ್ತುಗಳನ್ನು ಇದ್ದಲ್ಲಿಗೆ ತರಿಸುವಿ ಅಂತ ಹೇಳ್ತಾರೆ. ಇವಾಗ ಸ್ವಿಗ್ಗಿ ಝೊಮ್ಯಾಟೋನ್ ವಾದಿರಾಜರು ಅವತ್ತೇ ಹೇಳಿದ್ದಾರೆ. ಹಂಗೆ ಕುಲಗೆಟ್ಟವರ ಸತ್ಕುಲಕ್ಕೆ ಸೇರಿಸುವಿ. ಎಲ್ಲಿ ಯಾರನ್ನು ಬೇಕಾದ್ರೂ ಯಾವ ಪಂಕ್ತಿಗೆ ಯಾವ ಪೂಜೆಗೆ ಗರ್ಭಗುಡಿ ಒಳಗೆ ಬಿಟ್ಬಿಡ್ತಾರೆ ಎಲ್ಲರನ್ನು ದುಡ್ಡೊಂದು ಇದ್ರೆ. ಹಂಗೆ ಶೃಂಗಾರಾಭರಣಗಳ ಅಂಗನೆಯರ ಸಂಘ ಮಾಡಿಸುವಿ. ಎಲ್ಲ ಮಾಡಬಾರ್ದು ಅನಾಚಾರಗಳೆಲ್ಲ ಮಾಡಿಸ್ಬಿಡುತ್ತೆ. ಯಾಕಂದರೆ ದುಡ್ಡಿರುತ್ತಲ್ಲ. ಕಂಗಾಳಿಲ್ಲದವನಿಗೆ ಮಗಳ ಕೊಡಿಸುವಿ ಅಂತ. ಇವತ್ತು ಯಾರನ್ನ ದುಡ್ಡು, ಇವತ್ತು CTC ಅನ್ನೋದನ್ನು ಕಿತ್ತಾಕ್ಬಿಟ್ರೆ ಯಾವುದೇ ಮ್ಯಾಟ್ರಿಮೋನಿ ಸೈಟಲ್ಲಿ ಅವ್ರಿಗೆ ಇನ್ನೇನೂ ಬೇಡ, ಎಷ್ಟು ನೆಟ್ ಅಸೆಟ್ ಇದೆ. ಇವಾಗ ಯಾವುದೋ ದಾನ ಕೊಡುವಾಗ ನಾವು ದೀಪದಾನ ಮಾಡ್ತಾರೆ ಅಥವಾ ಏನಾದರೂ ಯಾರಿಗಾದ್ರೂ ದಾನ ಕೊಡುವಾಗ, ಇವಾಗ ಅಧಿಕ ಮಾಸ ಅಪೂಪದಾನ ಇರ್ಬೋದು ಅಥವಾ ಗ್ರಂಥದಾನ, ಅವ್ರ ಹತ್ರ ಎಷ್ಟು ಸ್ವಂತ ಮನೆ ಇದೆಯಾ, ನಾನು ದೀಪದಾನ ಕೊಡ್ತೀನಿ, ಅವ್ರ ಹತ್ರ ಇದಿದೆಯಾ. ಇವಾಗ ಯಾರೋ ಅಡ್ಮಿಟ್ ಆಗಿಬಿಟ್ಟಿದ್ದಾರೆ, ಅವಾಗ ಯಾರೋ ಹತ್ರ ಜಪ ಮಾಡಿಸ್ಬೇಕು, ಅವ್ರಿಗೆ 8 ಮನೆ ಇದೆಯಾ, ನಾನು ಅವಾಗ ದುಡ್ಡು ಕೊಡ್ತೀನಿ ಅಂತಾರೆ. ಇವ್ರಿಗೆ ಅವ್ರು ದಿನಾಗ್ಲೂ ಏಕಾದಶಿ ಉಪವಾಸ ಮಾಡ್ತಾರ, ಚಾತುರ್ಮಾಸ ಅಂಥವ್ರು ಉಪವಾಸ ಹೇಳಿದ್ರೆ ಅವ್ರಿಗೆ ಬರುತ್ತೆ ಶಾಸ್ತ್ರ ಅಧ್ಯಯನ ಮಾಡಿದಾರಂತ. ಇದನ್ನು ಕೇಳೋದು ಬಿಟ್ಟು, ಯಾಕಂದ್ರೆ ಇವ್ರದ್ದು ಸ್ವಹಿತಾಸಕ್ತಿ ಇದೆ, ಅಂಥ ದಾನಕ್ಕೆ ಪ್ರಯೋಜನ ಇಲ್ಲ. ಆ ದಾನ ನಿಷ್ಫಲ ಆಗೋಗುತ್ತೆ. ಯಾಕಂದರೆ ಲಕ್ಷ್ಮೀನಾರಾಯಣರ ಒಂದು ವಿವಾಹ ಅಂತ ಅಂತರ್ಯಾಮಿಗೆ ವರ ಅಂತರ್ಗತ ನಾರಾಯಣನಿಗೆ ಕನ್ಯೆಯಲ್ಲಿರೋ ಲಕ್ಷ್ಮೀನ ಕೊಟ್ಟು ವಿವಾಹ ಅಂತ ಅನುಸಂಧಾನ ಇರೋದು. ನಾವು ಇವರು ಆಸ್ತಿನೇ ಲೆಕ್ಕ ಆಗ್ತಾ ಇದ್ರೆ ಈ ಲಕ್ಷ್ಮೀನೂ ಇರಲ್ಲ, ಇಲ್ಲ ಲಕ್ಷ್ಮಿ ಇರ್ತಾಳೆ, ಒಳಗಲ್ಲಿ ಕಲಿ ಇರ್ತಾನೆ, ಆ ವಿವಾಹ ಆಗೋಗುತ್ತೆ. ಇವಾಗ ಎಲ್ಲೋ ಒಂದು ಮದುವೆ ಆಗ್ತಾ ಇರುತ್ತೆ, ಅಲ್ಲಿ ವರಂಗೆ ಇಲ್ಲಿ ಕಂಗಳಿಲ್ಲದವನ್ಗೆ ಮಗಳ ಕೊಡಿಸುವೆ ಅಂತಾರೆ. ಇಲ್ಲಿ ಕಂಗಳು ಅಂದರೆ ಕಣ್ಣು ಇಲ್ಲದೆ ಇರೋನು ಅಂತ ಅರ್ಥ, ಅಥವಾ ಶಾಸ್ತ್ರ ಅಂತ ಅರ್ಥ ಮಾಡ್ಕೋಬೋದು. ಅವ್ರು ವೇದ ಓದಿದಾರ, ಪುರಾಣ ಓದಿದಾರ. ಇವತ್ತು ಎಷ್ಟೋ ವಿದ್ಯಾಪೀಠದಿಂದ ಹೊರಗೆ ಬರೋರಿಗೆ, ರಾಯರ ಮಠದ ಅರ್ಚಕರಿಗೆ, ಪುರೋಹಿತರಿಗೆ ಯಾರು ಕನ್ಯಾ ಕೊಡ್ತಾ ಇಲ್ಲ. ಅಂದ್ರೆ ಇನ್ ಅದರ್ ವರ್ಡ್ಸ್, ಇವ್ರಿಗೆ ರಾಯರ ಮಠ ಬೇಕು, ರಾಯರ ಅರ್ಚಕ ಬೇಡ, ಅವ್ರ ಮಗಳು ಕನ್ಯಾ ಕೊಡೋದು ಬೇಡ. ಅದನ್ನು ವಾದಿರಾಜರು ಹೇಳ್ತಾ ಇದ್ದಾರೆ. ಇದೊಂದು ಯುದ್ಧ ಇದು. ಅಂದ್ರೆ ಕಲಿ ನಮ್ಗೆ ಹಾಕಿ ಕಲಿ ಪ್ರತಿನಿತ್ಯ ಗೆಲ್ತಾ ಇದ್ದಾನೆ. ನಾವು ಇದ್ರ ಬಗ್ಗೆ ಮಾತಾಡಿ ಎಲ್ಲರಿಗೂ ಅರಿವು ಮೂಡಿಸಿದ್ರೆ, ಅವಾಗ ಇದ್ರಲ್ಲಿ ನಾವು ಗೆದ್ರೆ ಅವಾಗ ನಾವು ಯುದ್ಧ ಗೆದ್ದಂಗೆ. ನಾವು ಯುದ್ಧದ ಬಗ್ಗೆ ಮಾತಾಡ್ತಾ ಇದ್ವಲ್ಲ, ಹಂಗೆ ಪ್ರತಿಯೊಂದು ಕೂಡ ಕಂಗಳಿಲ್ಲದವನ್ಗೆ ಮಗಳ ಕೊಡಿಸು. ಇಲ್ಲಿ ಶಾಸ್ತ್ರ ಜ್ಞಾನ ಇದ್ರೆ ಅವನ ಜೀವನದಲ್ಲಿ ಒಂದು ವಿಷನ್ ಇರುತ್ತೆ, ಯಾವ ರೀತಿ ನಾನು ಜೀವನ ಮಾಡಬೇಕು ಅನ್ನೋದು. ಇಲ್ದೇರ ಅವನು ಯಾವ ದಿಕ್ಕು ಕುರುಡು ನಾಯಿ ಸಂತೆಗೆ ಬಂತಂತೆ ಅಂತ ಅವನು ಹೆಂಗೆ ಮಕ್ಕಳು ಮಾಡಬೇಕು, ಯಾವ ರೀತಿ ಮಕ್ಳಿಗೆ ಸಂಸ್ಕಾರ ಕೊಡ್ಬೇಕು ಏನೂ ಗೊತ್ತಿಲ್ಲ. ಎಲ್ಲೋ ಏನೋ ಯೂಟ್ಯೂಬ್ ವಿಡಿಯೋ ನೋಡ್ತಾನೆ, ಅಥವಾ ಯಾರೋ ಅಮೇರಿಕನ್ಸ್ ಹೇಳಿದ್ದನ್ನು ನೋಡಿ ಮಕ್ಳಿಗೆ ಅದನ್ನೇ ಹೇಳ್ಕೊಟ್ಟು ಅವ್ರ ವಂಶನೇ ಎಲ್ಲ ಬೇರೆ ದಿಕ್ಕಿಗೆ ಹೊರ್ಟೋಗುತ್ತೆ. ಸುಮ್ಮನೆ ಅವಾಗ ಮಠಕ್ಕೆ ಹೋಗಿ ಬರ್ತಾ ಇರ್ತಾನೆ, ಹಂಗಾಗತ್ತೆ. ಹಂಗೆ ಚರಣಕ್ಕೆ ಬಂದಂಥ ದುರಿತವ ಕಳಿಸುವಿ. ಏನಾದರೂ ಇವ್ರಿಗೆ ಕಷ್ಟ ಬಂದರೂ ದುಡ್ಡು ನನ್ನ ಕಾಪಾಡುತ್ತೆ ಅನ್ಕೋತಾ ಇರ್ತಾರೆ.
ಆದ್ರೆ ದುಡ್ಡು ಇವ್ರಿಗೆ ಯಾವಾಗ ರಕ್ಷಣೆ ಇಲ್ಲ ಅಂದ್ರೆ ಮತ್ತೆ ನವಗ್ರಹ ಶಾಂತಿ ಆ ಶಾಂತಿ ದೇವ್ರ ಹತ್ರ ಬರ್ತಾರೆ. ಸರ್ವರೊಳಗೆ ಶ್ರೇಷ್ಠ ನರನೆಂದೆನಿಸುವಿ. ನಾನು ಹೇಳಿದ್ನಲ್ಲ, ಅದೇ 10 ಜನ ಇದ್ದಾಗ ಯಾರ ಹತ್ರ ದುಡ್ಡಿದ್ರೆ ಅವ್ರನ್ನೇ ಹೊಗಳಿಸ್ತಾ ಇರ್ತಾರೆ. ಲಾಸ್ಟಲ್ಲಿ ಅರಿಯದ ಶುಂಠನ ಅರಿತನೆಂದೆನಿಸುವಿ. ಒಬ್ಬನ್ ತುಂಬಾ ತಿಳುವಳಿಕೆ ಇರೋನ್ ಇರ್ತಾನೆ, ಇನ್ನೊಬ್ಬ ಏನು ತಪ್ಪು ಹೇಳ್ತಾರೋ ದೊಡ್ಡ ಶ್ರೀಮಂತ ಇರ್ತಾನೆ. ಅದಕ್ಕೆ ವಾದಿರಾಜರು ಹೇಳ್ತಾರೆ ಅರಿಯದ ಶುಂಠನ ಅರಿತನೆಂದೆನಿಸುವಿ. ಅವಾಗ ಜನ ಎಲ್ಲ ಸುಮ್ಮನೆ ಇರೋ, ನಿಂಗೆ ಗೊತ್ತಾಗಲ್ಲ, ಅವ್ರು ಹೇಳ್ತಾ ಇರೋದು ಕೇಳು ಅಂತಾರೆ. ಅಂದ್ರೆ ಇವ್ರ ಬಾಯನ್ನೇ ಮುಚ್ಚಿಸ್ಬಿಡ್ತಾರೆ. ಹಂಗಾಗೋಗುತ್ತೆ ದುಡ್ಡಿದ್ರೆ. ಲಾಸ್ಟಲ್ಲಿ ಸಿರಿ ಹಯವದನನ ಸ್ಮರಣೆ ಮರಿಸುವಿ ಅಂತ ಹೇಳ್ತಾರೆ. ಅಂದ್ರೆ ಉಪಸಂಹಾರ ಪ್ರಾಬಲ್ಯ ಅಂದಂಗೆ ಇದು ಫುಲ್ ಎಲ್ಲದಕ್ಕೂ ಸಾರಾಂಶ ಇದು. ಅಂದ್ರೆ ಇನ್ 1 ಲೈನು ದೇವರನ್ನೇ ಮರೆಸ್ಬಿಡುತ್ತೆ ದುಡ್ಡು. ಇದಕ್ಕಿಂತ ದೊಡ್ಡ ದುಗ್ಗಾಣಿ ಎಂಬುದು ದುರ್ಜನರ ಸಂಘ ಅಂತ ಹೇಳಿದ್ವಲ್ಲ. ದೇವ್ರು ಮರ್ತೋದ್ಮೇಲೆ ಇನ್ ಜೀವನ ಇದ್ರೇನು ಇದು? ಮಧ್ವರಾಯರ ಕರುಣೆ ಪಡೆಯದವ ಧರೆಯೊಳಗಿದ್ದರೇನು ಇಲ್ಲದ ಹಂಗೆ. ಅಂದ್ರೆ ನಾವು ದುಡ್ಡು ಅದಕ್ಕೆ ಎಷ್ಟು ಬೇಕೋ ಅದಕ್ಕಿಂತ ಹೆಚ್ಚಿದ್ರೆ ವಿಷ ಅಂತ ಹೇಳ್ತಾರಲ್ಲ, ಹಂಗೆ ಸ್ವಧರ್ಮದಲ್ಲಿದ್ದರೆ ನಮಗೆ ದೇವ್ರು ಏನು, ನಾವು ಪ್ರತಿನಿತ್ಯ ವೇದ ಪಾಠ ಪ್ರವಚನ ಮಾಡೋದು ಪೌರೋಹಿತ್ಯ ಏನು ದೇವ್ರು ಹೇಳಿದಾನೆ, ದೇವ್ರು ಯಾವತ್ತೂ ನಮಗೇನು ಮೋಸ ಮಾಡಲ್ಲ. ಎಲ್ಲರೂ ನಿರಾಯಾಸದಿಂದ ಸುಖಿಪರು, ಆಯುಷ್ಯ ಭವಿಷ್ಯ ದಿನ ದಿನಕ್ಕೆ ಹೆಚ್ಚುವುದು ಅಂತ ವಾದಿರಾಜರು ಲಕ್ಷ್ಮೀ ಶೋಭಾನಲ್ಲಿ ಹೇಳ್ತಾರೆ. ನಮಗೆ ಯಾರ ಹತ್ರ ಮಾತಾಡುವಾಗ ಒಂದ್ಸತಿ ಒಂದು ಜೋಕ್ ಜ್ಞಾಪಕ ಬರ್ತಾ ಇದೆ. ಯಾರೋ ಒಬ್ರಿಗೆ ಹೇಳಿದಾಗ ವಿದ್ಯಾಪೀಠಕ್ಕೆ ಸೇರಿಸ್ಬೇಕು ಅಂತಂದರೆ ಏನಕ್ಕೆ ಅಂತಂದರೆ ಸುಧಾ ಮಂಗಳ ಆಗುತ್ತಲ್ಲ, ಅಂದರೆ ಜೀವನ ಚೆನ್ನಾಗಿರು. ಆಯಿತು, ಏನ್ರಿ ಯಾರಿಗೂ ಏನೋ ಶಾಸ್ತ್ರ ಪಾಠ ಪ್ರವಚನ ಬೇಕಾಗಿಲ್ಲ, ಯಾಕಂದರೆ ಸ್ಕೋಪೇ ಇಲ್ಲ ಇವಾಗ. ಹಂಗಾರೆ ಇವತ್ತು ಸುಧಾಮಂಗಳ ಆಯಿತು, ನಾಳೆಯಿಂದ ವಾಟ್ ನೆಕ್ಸ್ಟ್ ಏನು ಮಾಡಬೇಕು ಅಂತ ಕೇಳಿದ್ರು. ಇವಾಗ ಯಾಕೆ ಅವ್ರಿಗೆ ಆ ಥರ ಪ್ರಶ್ನೆ ಬರ್ತಾ ಇದೆ? ನ್ಯಾಯಸುಧಾ ಅಂದರೆ ಏನಂತಾನೆ ಗೊತ್ತಿಲ್ಲ ಅವ್ರಿಗೆ. ಇವಾಗ ಶಾಸ್ತ್ರ ಅಂದರೆ ಅದು ಮೋಕ್ಷದವರೆಗೂ ಕರ್ಕೊಂಡೋಗುವಂಥ ಗ್ರಂಥ. ಅವ್ರು ಯಾರು ಸ್ವರ್ಗಲೋಕಾಧಿಪತಿ ಇಂದ್ರದೇವ್ರು ಮಾಡಿರೋದು, ಇಲ್ಲಿ ಅವರು ಒಂದು ಭೋಗ ಕೊಡಲ್ವ? ಇವಾಗ ಇಲ್ಲಿ ಯಾವುದೋ ಒಂದು ಸಾಫ್ಟ್ವೇರ್ ಮಾಡಿಕೊಂಡ್ರೆ ಒಂದು ಕಾರ್ ಸಿಕ್ಕರೆ, ಇಂದ್ರಲೋಕದಲ್ಲಿ ಬರ್ದಿರೋ ಇಂದ್ರದೇವರು ಇಂದ್ರಾಂಶರು ಟೀಕಾರಾಯರು ಬರ್ದಿರೋದು ಬೇರೆ ಲೋಕದಿಂದ ವಿಮಾನಗಳು ಬರುತ್ತೆ ಇವ್ರಿಗೆ, ಅಂಥ ಸಂಪತ್ತುಗಳು ಬರುತ್ತೆ. ಅದು ಇವನ್ ಬೇರೆ ಯಾವ್ಯಾವ ಪ್ರೊಫೆಷನಲ್ಲಿ ಇರ್ತಾರೆ ಅವ್ರ ಕಷ್ಟವನ್ನು ಪರಿಹಾರ ಮಾಡೋ ಅಂಥ ಗುರುಸ್ಥಾನದಲ್ಲಿ ಕೂತ್ಕೋತಾನೆ. ಅವ್ರಕ್ಕಿನ್ನ ರಾಜವೈಭೋಗ ಐಶ್ವರ್ಯಂ ರಾಜಸನ್ಮಾನಂ ಭುಕ್ತಿ ಮುಕ್ತಿ ಫಲಪ್ರದಂ ಅಂತ ವೆಂಕಟೇಶ ಸ್ತೋತ್ರದಲ್ಲಿ ಹೇಳ್ದಂಗೆ ಇದು ಅದಕ್ಕೆ ಶ್ರೀ ಅಂತ ಸ್ಟಾರ್ಟ್ ಆಗುತ್ತೆ ನ್ಯಾಯಸುಧ. ಎಲ್ಲ ಸಂಪತ್ತು ದೇವರು ಕೊಟ್ಟೆ ಕೊಡ್ತಾನೆ. ಹಂಗೆ ಇದನ್ನು ವಾದಿರಾಜರು ತಿಳಿಸ್ಕೊಡ್ತಾರೆ. ಈ ರೀತಿ ನಾವು ಅಂದರೆ ವಾದಿರಾಜರು ನಾವು ಸೇವೆ ಮಾಡಿದ್ರೆ, ಭಾವಿ ಸಮೀರ ವಾದಿರಾಜರದು ಅವ್ರು ಹೇಳಿರೋ ಪ್ರತಿಯೊಂದು ದೇವರ ನಾಮಗಳನ್ನು ಅದನ್ನು ನಾವು ಇಟ್ಕೊಂಡು ಇವತ್ತು ದೇಶದಲ್ಲಿ ಅದೇ ನಮಗೊಂದು ವೆಪನ್ನು. ಅಂದರೆ ಆ ಅಸ್ತ್ರಶಸ್ತ್ರಗಳನ್ನು ಇಟ್ಕೊಂಡು ಇದನ್ನು ನಾವು ಪ್ರತಿಯೊಬ್ಬರಿಗೂ ತಿಳಿಸ್ತಾ ಹೋದರೆ ಅವಾಗ ಅವರಲ್ಲಿ ಕನಿಷ್ಠ ಪಕ್ಷ ಇವಾಗ ಯಾರೋ ನಾನು ಪ್ರಮೋಷನ್ ಬೇಕು ಅಥವಾ ಬೇರೆ ಊರಿಗೆ ಹೋಗ್ಬೇಕು ಅನ್ನೋರು, ಬೇಡಪ್ಪ ನನಗಿಷ್ಟೇ ಸಾಕು, ನಾನು ದಿನ 1 ಅವರ್ ಪಾಠ ಪ್ರವಚನ ಕೇಳ್ತೀನಿ ಅಂತ ಅಷ್ಟು ಮಟ್ಟಕ್ಕೆ ಅವ್ರು ಕೆಳಗಿಳಿದ್ರು ಕೂಡ ನಮ್ಮದು ಒಂದು ಅದು ಕೂಡ ಒಂದು ನಮ್ಮ ಜಯ ಅಂತಲೇ, ಅಲ್ಪ ಜಯ ಅಂತ ಹೇಳ್ಬೋದು. ಇವಾಗ ನಾವು ಏಕ್ದಮ್ ಯಾರೋ ದೊಡ್ಡ ಹಿಮಾಲಯದಲ್ಲಿರೋರು ಕನ್ಯಾದಾನ ಮಾಡಿ ಅಂತ ಹೇಳಕ್ಕೆ ಬರಲ್ಲ. ಇವಾಗ ನಾವಿಲ್ಲಿ ನೋಡಿದ್ವಲ್ಲ, ಕಂಗಳಿಲ್ಲದವನಿಗೆ ಮಗಳ ಕೊಡಿಸುವಿ ಅಂತ. ಸೊ ಸಾಫ್ಟ್ವೇರಲ್ಲಿ ಇಬ್ಬರು ಇರ್ತಾರೆ, ಒಬ್ಬನ ಶಾಸ್ತ್ರ ವೇದ ಪಾಠ ಓದ್ತಾ ಇರೋನು, ಒಬ್ಬರು ಏನು ನಂಬದೇ ಇರೋನು, ಫಾರಿನಲ್ಲಿರೋನು. ಅವನಕ್ಕಿನ್ನ ಇಲ್ಲಿದ್ದು ಶಾಸ್ತ್ರ ಪಾಠ ಓದೋನು ಶ್ರೇಷ್ಠ. ಅದಕ್ಕಿಂತ ಫುಲ್ ಸ್ವಧರ್ಮದಲ್ಲೇ ಅರ್ಚಕ ಪುರೋಹಿತರು ಇವ್ರು ಶ್ರೇಷ್ಠ. ಅದಕ್ಕಿಂತ ನಾನು ಎಲ್ಲೋ ಹಳ್ಳೀಲಿ ಅರ್ಚಕ ಆಗಿದ್ದೀನಿ, ಸಿಟಿ ಬೇಡವೇ ಬೇಡ, ನದಿ ತೀರದಲ್ಲೇ ನಾನು ಇರೋನು ಅಂತ. ಅದಕ್ಕಿಂತ ಎಲ್ಲೋ ಹಿಮಾಲಯದಲ್ಲಿ ತಪಸ್ ಮಾಡ್ತಾ ಇದ್ರೆ ಅವ್ರಿಗೆ ಕನ್ಯಾದಾನ ಯಾರು ಮಾಡ್ತಾರೆ ಅವ್ರಿಗೆ? ಸೊ ಹಿಂಗೆ ತಾರತಮ್ಯ ಈ ದಿಕ್ಕಲ್ಲಿ ಜನನ ನಾವು ಅವಾಗ ಉಪಕ್ರಮಿಸಿದ್ರೆ ನಾವು ಎಲ್ಲಿದ್ದೀವಿ ಅನ್ನೋದು ಗೊತ್ತಾಗುತ್ತೆ. ಇದನ್ನೇ ವಾದಿರಾಜರು ಸಿರಿಹಯವದನನ ಸ್ಮರಣೆ ಮಾಡಿ ನಾವು ಅಂದರೆ ಎಲ್ಲರಿಗೂ ದೇವ್ರು ಬೇಕು. ಅಂದರೆ ಧ್ರುವ ಪ್ರಹ್ಲಾದ ಕತೆ ಕೇಳ್ತೀವಿ, ಆದರೆ ಅದು ಸ್ಟೆಪ್ ಬೈ ಸ್ಟೆಪ್ ಹೆಂಗೆ ಹೋಗಬೇಕು ಅನ್ನೋದು ಅದ್ರ ಕಡೆ ಗಮನ ಕೊಟ್ಟರೆ, ಪ್ರತಿನಿತ್ಯ ಒಂದೊಂದೇ ಹೆಜ್ಜೆ ಹೆಜ್ಜೆ ಇಡ್ತಾ ಇದ್ದರೆ ಅದ್ರ ಮೂಲಕ ನಮಗೆ ಭಗವಂತನ ಅನುಗ್ರಹ ಆಗುತ್ತೆ. ತುಂಬಾ ಧನ್ಯವಾದಗಳು ಗುರುಗಳೇ. ಈಗ ಸುಮಾರು ಡೌಟ್ಸ್ ಕ್ಲಿಯರ್ ಆಗಿದೆ ಅಂತ ಭಾವಿಸ್ತೀನಿ. ಏಕೆಂದ್ರೆ
ನಾವು ವಿಷನ್ 2075 ತಗೊಂಡಾಗಿಂದ ಇದ್ರ ಮೇಲೆ ಮ್ಯಾಕ್ಸಿಮಮ್ ಪ್ರಶ್ನೆಗಳು ಬಂದಿರೋದು. ಅಂದ್ರೆ ಇದು ನೀವು ಹೇಳ್ದಂಗೆ ಸುಮಾರು ರಾಜಾಶ್ರಯ ಇಲ್ಲದೆ ಇರೋದ್ರಿಂದ ಅದೊಂದು ನಿಜವಾದ ಸಮಸ್ಯೆನೂ ಇದೆ, ಹೇಗೆ ಜೀವನೋಪಾಯಕ್ಕೆ ಹೇಗೆ ಅಂತ. ಆದ್ರೆ ಒಂದು ಮಾರ್ಗ ತೋರಿಸ್ಕೊಟ್ಟಿದ್ದೀರಾ. ಅದೇ ನೀವು ಹೇಳ್ದಂಗೆ ಒಂದು ಅಲ್ಪ ಜಯ ಆದ್ರೂನು ಇದು ನಮ್ಮ ಇದಕ್ಕೆ ಎಫರ್ಟ್ಸ್ಗೆ ಪರಿಶ್ರಮ ಸಾರ್ಥಕ ಆಗುತ್ತೆ. ಸಾರ್ಥಕ ಅಂತ ಅನ್ಸುತ್ತೆ. ಇದೇ ರೀತಿ ಇನ್ನು ಮುಂದೆನೂ ಬಂದು ನಡೆಸ್ಕೊಡ್ಬೇಕು ಗುರುಗಳೇ. ತುಂಬಾ ಧನ್ಯವಾದಗಳು. ನಮಸ್ಕಾರ. ಶ್ರೀಕೃಷ್ಣಾರ್ಪಣಮಸ್ತು.